Hello students, welcome to Puttadakal English Academy and Banshankari English Academy. ಇವತ್ತು SSLCದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಫಸ್ಟ್ ಲೆಸನ್ ಎ ಹೀರೋ ರಿಟನ್ ಬೈ ಆರ್ ಕೆ ನಾರಾಯಣ. ಈ ಲೆಸನ್ದ ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಬಾಕ್ಸ್ ನಂಬರ್ 1, check your understanding. Question number 1. Swami's father drew his attention to a report in the newspaper. What was the report about? Answer. The report was about the bravery of a village lad who, while returning home by the jungle path, came face to face with a tiger. Question number 2. The report said that the boy who fought with the tiger stayed on the tree for half a day. Why did he do so? Choose the right answer. Option A. He wanted to watch the tiger from the top of a tree. No. He wanted someone to kill the tiger. No. Irbahudu. He wanted to take rest. No. For some time. No. He wanted someone to kill the tiger. Idu second one, third one ಏನಾಗ್ತದೆ ಇದು ಡಿಫರೆನ್ಸ್? He wanted someone to kill the tiger. Illa, the 3 options are there. This is answer. Okay. Answer is correct. I'm sorry. Idu correct adar idu. Idu he wanted to watch the tiger from the illa. Watch away ಏನು ಮಾಡ್ಲಿಕ್ಕೆ ಹೋಗ್ತಾನ. ಮತ್ತು ಆಮೇಲೆ he wanted to take rest. ಗಿಡ ಯಾಕೆ ಹತ್ತಾನು? ಇಲ್ಲ, ರಾಂಗ್ ಆಪ್ಷನ್ ಅದರಿ. ತಪ್ಪಿಸ್ಕೊಂಡು ಗಿಡ ಹತ್ಕೊಂತು ಯಾರಾದ್ರೂ ಬಂದು ಆ ಟೈಗರ್ ಕೊಲ್ಲಿಲಿ, ಆಮೇಲೆ ನಾ ಕೆಳಗೆ ಇಳಿದ್ರೆ ಹತ್ತು, ಇಲ್ಲ ನಂದು ಅದು ಕೊಂದು ಬಿಡ್ತೈತಿ ಅಂತ ತಿಳ್ಕೊಂಡು ಅಲ್ಲೇ ವೇಟ್ ಮಾಡ್ತಾನೆ ಫಾರ್ ಸಂಬಡಿ ಟು ಕಮ್ ಅಂಡ್ ಟು ಕಿಲ್ ದ ಟೈಗರ್. ಕರೆಕ್ಟ್. ಬಿ ಆನ್ಸರ್ ಕರೆಕ್ಟ್ ಅದಾರೆ. ಕ್ವಶನ್ ನಂಬರ್ 3 ಏನದ? ಸ್ವಾಮಿ ಸೆಡ್ ದಟ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್ ಮೈಟ್ ಹ್ಯಾವ್ ಫಾಟ್ ವಿತ್ ದ ಟೈಗರ್. ಡೂ ಯು ಥಿಂಕ್ ಹಿ ಮೇಡ್ ಹಿಸ್ ರಿಮಾರ್ಕ್ ಔಟ್ ಆಫ್ ಹೀಸ್? ಅದೇ ಔಟ್ ಆಫ್ ಹೀಸ್ ಆಪ್ಷನ್ಸ್ ಕೊಡ್ತಾರೋ. ಎಕ್ಸ್ಪೀರಿಯನ್ಸು, ವಿಸ್ಡಮ್ಮು, ಏನು ಬಿಲೀಫು ಅಂತ ಕೇಳ್ತಾರೆ. ನನಗೆ ಇದು ಎಕ್ಸಾಕ್ಟ್ ಆಗಿ ಹೇಳೋದಂದ್ರೆ ಕಷ್ಟ ಅದ ರೀ. ಎಕ್ಸ್ಪೀರಿಯನ್ಸ್ ಆಗಕ್ಕೆ ಅವೇನು ದೊಡ್ಡ ವಯಸ್ಸಿನ ಹೋದನ, ಏನು ಒಂದು 25-30 ವಯಸ್ಸಿನ ಹೋದನ, ಚಲೋ ಎಕ್ಸ್ಪೀರಿಯನ್ಸ್ ಆಗೈತೆ ಲೈಫ್ನೊಳಗೆ ಅಂತೀರಾ? ಇಲ್ಲ. ಆಮೇಲೆ ಅವನ ನಂಬಿಕೆ ಅನ್ನೋಕ್ಕೂ ಸಹಿತ ನನ್ನ ನಂಬಿಕೆ ಹಂಗನ್ನಕ್ಕೆ ಯಾರು ಹೇಳ್ತಾರ, ಯಾರ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡು ದೊಡ್ಡ ಮಹಾತ್ಮ ಗಾಂಧೀಜಿಯವರು, ಸ್ವಾಮಿ ವಿವೇಕಾನಂದರ ತರಹ, ನಮ್ಮ ಶಂಕರಾಚಾರ್ಯ ತರಹ ನಮ್ಮ ತತ್ವದ ಪ್ರಕಾರ, ನನ್ನ ನಂಬಿಕೆ ಪ್ರಕಾರ ಅಂತಂತಾರೆ. ಏನಿಲ್ಲ ರೀ, ಶಾಣ ಅದಾನ ಹುಡುಗರೆ, ತಪ್ಪಿಸ್ಕೊಳ್ಳೋದು ಹೆಂಗ ಅಂತ ಗೊತ್ತಾಯ್ತು ಅವನಿಗೆ. ಹೌದಾ? ಈಗ ಅವರಪ್ಪನ ಕಡೆಯಿಂದ ತಪ್ಪಿಸ್ಕೋಬೇಕು ಅಂಥೇಳಿ ಸುಮ್ಮನೆ ನಾ ಅಂದೀನಿ. ಮತ್ತು ಆತನ ವಿಜ್ರಮ್ ಮೇಲಿಂದ ಹೆಂಗತೆ ಅಂದಾನ ಅಂತೇಳಿ ಬೇರೆ ಆ್ಯಂಗಲ್ದಿಂದ ನೋಡಿದ್ರೆ ಮತ್ತೆ ಹೆಂಗಾರ ಆಗ್ಬೋದು ಇದು. ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಇದು ವಿಸ್ಡಮ್ ಆಗ್ತೈತಿ. ಅವನು ಶಾಣತಾನೆ, ಎಕ್ಸ್ಪೀರಿಯನ್ಸ್ ಆಗಿ ಹೋಗಕ್ಕಿಲ್ಲ, ಒಂದೇ ಇಲ್ಲದ ಎಕ್ಸ್ಪೀರಿಯನ್ಸ್. ನಂಬಿಕೆ ನನ್ನ ನಂಬಿಕೆ ಅದು ಅಂದ್ರೆ, ನನ್ನ ನಂಬಿಕೆ ಸಣ್ಣ ಹುಡುಗೆಲ್ಲ, ಅವು ಸಣ್ಣ ಹುಡುಗವ, ಸೆಕೆಂಡ್ ಫಾರ್ಮ್ನಾಗ ಇರ್ತಕ್ಕಂಥ ಹುಡುಗವ, ನಂಬಿಕೆ ಅವಂದೇನು ಬರ್ತೈತ್ರಿ. ಆದ್ರೆ ಬೆರಿಕೆದಾನ, ತಟಗ ಇದ್ರೂ ಬೆರಿಕೆದಾನ. ಒಂದು ಅಲ್ಲೇ ಏನೋ ಬರ್ತೈತೆ, ಅದು ಲೆಸನ್ ಬರ್ತೈತಿ. ಒಂದು ಹುಡುಗ ಕೇಳ್ತಾನ ಅವರಪ್ಪ, ಅದೇ ಆರ್ ಕೆ ನಾರಾಯಣ ಸರ್ ಇದ್ರಾಗನ ಬರ್ತದೆ. ಸಣ್ಣ ಹುಡುಗವ ಕುಂದಿಸ್ಕೊಂಡು ಕೇಳ್ತಾನ, ಒಂದು ಏನೋ ಒಂದು ಮಾನವನ ಸಹಜ ಗುಣ 5 ಗುಣನ 6 ಗುಣ ಅವರಪ್ಪ ಹೇಳ್ತಾನ, ನೆನಪಿಡ್ಲಿ ಅಂತಂದ್ರೆ ನೆನಪಿಡ್ತಾನ. ಮತ್ತು ಆಮೇಲೆ ಆ ಹುಡುಗಗೆ ಹೇಳಪ್ಪ ಮಾನವನ ಸಹಜ ಗುಣ ಅಂತೇಳಿ. ಅವರಪ್ಪ ಹೇಳಿದ್ದು 5 ಗುಣಕ್ಕೆ 5 ಗುಣ ಹೇಳಕ್ ಆಗೋದಿಲ್ಲ ಅವನಿಗೆ. ಆ ಹುಡುಗ ನೆನಪು ಹಾರ್ಬಿಡ, ಒಂದು ಯಾಕೋ ನೆನಪನ ಆಗೋದಿಲ್ಲ. ಅದನ್ನ ಬೆರಕಿ ಏನ್ ಮಾಡ್ಬಿಡ್ತಾನ,
ಅಪ್ಪ 5ನೇ ಗುಣ ಅಂದ್ರೆ ನೆನಪು ಹಾರೋದು ಅಂತ ಅಂದ್ಬಿಡ್ತಾನ. ನಾ ಎಲ್ಲಿ ಹೇಳೇನೋ ಅಂತಂದಲ್ಲ, ಮತ್ತು ನನಗೆ ಆಗೈತೆ ಅಲ್ಲಿ ಈಗ ನೆನಪು ಹಾರಿದ್ದದು, ಮತ್ತು ನಾನು ಮಾನವ ಅಲ್ಲನ ಅಂತ ತಿಳ್ಕೊಂಡು ಹಿಂಗೆ ಆ ಹುಡುಗ ಬಲೆ ಬೆರಿಕಿರ್ತಾನ್ರಿ. ಆ ಥರ ಈ ಸ್ವಾಮಿ ಅದನ. ಹಿಂಗಾಗಿ ವೈಸ್ ಅಂತ ಅಷ್ಟು ಹೇಳ್ಬೋದು, ಬಿಕಾಸ್ ಆಫ್ ಹಿಸ್ ವಿಸ್ಡಮ್ ಅಂತ ಹೇಳ್ಬೋದ್ರಿ. ಎಕ್ಸ್ಪೀರಿಯನ್ಸ್ ಆಗಲಿ ಬಿಲೀಫ್ ಆಗಲಿ ದೊಡ್ಡವನಲ್ಲ ಅವ. ಕ್ವಶನ್ ನಂಬರ್ 4. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? Swami's father said, answer the following questions. ಬರ್ರಿ, was he joking ಅಂತ ಕೇಳ್ತಾನ ಆರ್ ಸೀರಿಯಸ್ ಅಂತಾನ. ಯಾವಾಗ ಕ್ಯಾನ್ ಯು ಪ್ರೂವ್ ಅಂತ ತಿಳ್ಕೊಂಡು ಕೇಳಿದಾಗ ಮುಂದೆ ಏನ್ ಬರ್ತದ? ಎಸ್, ವಾಸ್ ಇಟ್ ಜೋಕ್ ಅಂತ ಕೇಳ್ತಾನ ಆರ್ ಸೀರಿಯಸ್ ಅಂತಾನ, ವಾಸ್ ಇಟ್ ಚಾಲೆಂಜ್ ಅಂತಾನ ಆರ್ ಎ ಕಮಾಂಡ್ ಅಂತಾನ. ಕ್ಯಾನ್ ಯು ಪ್ರೂವ್ ಅಂತ ಕೇಳಿದಾಗರೆ ಅವ ಸೀರಿಯಸ್ ಅದಾರ ಅವರಪ್ಪ. ಹುಡುಗಾಟಕ್ಕೆ ಏನು ಮಾಡ್ಲಿಕ್ಕೆ ಹತ್ತಿಲ್ಲ. ಯಾಕಂದ್ರೆ ಅವನ್ನ ಬೆಳೆಸುವಂತ ರೀತಿ ಏನದಲ್ಲ ಅವನಿಗೆಲ್ಲ ಐಕಿಲ್ಲ ಅವ್ರ ಮನ್ಯಾಗ. ಅದ ಒಂದು ಬೇಕಾಗಿತ್ತು ಅವನ ನೆಪ. ಆ ನೆಪನ ಇಟ್ಕೊಂಡು ತನ್ನ ಮಗಗ ಕರೇಜಿಯಸ್ ಆಗಿ ಬೆಳೆಸ್ಬೇಕನ್ನುವಂತ ವಿಚಾರ ಬಂದು ಸೀರಿಯಸ್ ಆಗಿ ಕೇಳ್ತಾನೆ. ಏನ್ ಜೋಕ್ ಮಾಡ್ಲಿಕ್ಕೆ ಹತ್ತಿಲ್ಲ, ಅದು ಕರೆಕ್ಟ್ ಅದು. ಆದ್ರಿಂದ ಎ ಸೀರಿಯಸ್ ಆಗ್ತೈತಿ. ಮತ್ತೆ ಸೆಕೆಂಡ್, ಈ ತರಹ ಅನ್ನುವಾಗ ವಾಸ್ ಇಟ್ ಎ ಚಾಲೆಂಜ್ ಆರ್ ಕಮಾಂಡ್ ಅಂತ ಕೇಳ್ತಾನೆ. ಈಗ ಕಮಾಂಡ್ ಅಂತ ಕೇಳಿದ್ರೆ ನೀ ಮಲಗಲೇಬೇಕು ಅಲ್ಲೇ, ಯು ಮಸ್ಟ್ ಸ್ಲೀಪ್ ದೇರ್ ಅಂತ ಹೇಳುವಂತ ಕಮಾಂಡ್ ಆಗ್ತೈತಿ ಅದು, ಹೌದಲ್ಲ? ಇವಾಗ ಏನ್ ಮಾಡ್ತಾನ, ನೀನು ಮಲ್ಕೊಳ್ಳೋದು ಧೈರ್ಯ ಆಯ್ತಾನ ಹಾಗಾರ ಇಷ್ಟು ಮಾತಾಡ್ತಿ ಅಂತಂತ ಅನ್ನೋ ಮುಂದ ಅದು ಚಾಲೆಂಜ್ ಆಗ್ತೈತಿ. ಆಮೇಲೆ ಚಾಲೆಂಜ್ ಹೋಗಿ ಕಮಾಂಡ್ ಆಗ್ತೈತಿ. ಅದು ಮೊದಲ ಲೆಸನ್ ಒಳಗ ನೋಡ್ರಿ, ಮೊದಲ ಲೆಸನ್ ಬರೀ ಈ ಸ್ಟೇಟ್ಮೆಂಟ್ ಹೇಳೋ ಮುಂದೆ ಅದು ಚಾಲೆಂಜ್ ಆಗ್ತೈತಿ. ಮುಂದೆ ಯು ಮಸ್ಟ್ ಸ್ಲೀಪ್ ಅಂತ ಹೇಳ್ತಾರ, ಅವಾಗ ಅದು ಕಮಾಂಡ್ ಆಗ್ತೈತಿ. ಸದ್ಯಕ್ಕೆ ಕಮಾಂಡ್ ಅಲ್ಲ ಅದು. ಕ್ಯಾನ್ ನೀವು ಮಲ್ಕೊಳಕ್ ಆಗತ್ತಾನ ಹಾಗಾದ್ರೆ ಇಟ್ಟು ಮಾತಾಡ್ತೇನೆ ನೋಡೋ ಧೈರ್ಯ ನೋಡ್ತೇನೆ ಮಲ್ಕೊಳಕ್ ಆಗತ್ತ ನೋಡ್ತೇನೆ ನಾನು, ನೋಡು ಮಲ್ಕೊ ನೋಡೋನು, ಚಾಲೆಂಜ್ ಮಾಡ್ತೇನೆ ಮಲ್ಕೊ ನೋಡೋನು ಅಂತ ಅಂದ್ರೆ ಚಾಲೆಂಜ್ ಇದು. ಎಸ್. 5th ಕ್ವಶನ್. ದ ಪ್ಲೇಸ್ ವೇರ್ ಸ್ವಾಮಿ ಯೂಸುವಲಿ ಸ್ಲೆಪ್ಟ್ ವಾಸ್ ಡ್ಯಾಶ್. ಯೂಸುವಲ್ ಅಂದ್ರೆ ದಿನಾಲು ಎಲ್ಲಿ ಮಲ್ಕೊಂತಿದ್ದನ್ರಿ ಅವ, ಅದು ಅಂದ್ರೆ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಕ್ವಶನ್ ನಂಬರ್ 6. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಇಲ್ಲಿ ಹಿಂಗ್ ಮಾಡ್ಕೋಬೇಡಲ್ಲ ನೀನು. ಐ ವಿಲ್ ಮೇಕ್ ದ ಸೋರ್ಸ್ ಆಫ್ ದ ಸ್ಟಾಕ್ ಆಫ್ ಜೋಕ್, ದ ಸ್ಟಾಕ್ ಆಫ್ ಲಾಫಿಂಗ್ ಸ್ಟಾಕ್ ಮಾಡ್ತೀನಿ ನಿನ್ನ ಸ್ಕೂಲಿಗೆ ಬಂದ ಅಂತ. ಅಂದ್ರೆ ಅವ್ರ ಅಪ್ಪನಿಗೆ ತನ್ನ ಮಗ ಮಾಡ್ತಕ್ಕಂಥದ್ದು ಏನು ಇಷ್ಟ ಇಲ್ಲ, ಅದು ಡಿಸ್ಗ್ರೇಸ್ಫುಲ್ ಅಂತಂದ್ರೆ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಆರ್ ಮದರ್ ಲೈಕ್ ಎ ಚೈಲ್ಡ್ ಬೀಯಿಂಗ್ ಇನ್ ಸೆಕೆಂಡ್ ಫಾರ್ಮ್. ಎಷ್ಟು ದೊಡ್ಡವದಿ ನೀನು, ನಿಮ್ಮ ಅವನ ಮಗ್ಲ ನಿಮ್ಮ ಅಜ್ಜಿ ಮಗ್ಲ ಮಲ್ಕೊಂತಿಲ್ಲ ಇಡೀ ರಾತ್ರಿ, ಅಸಹ್ಯ ಆಗೋದಲ್ಲ ನಿನಗೆ? ಇಟ್ಸ್ ಡಿಸ್ಗ್ರೇಸ್ಫುಲ್ ಅದಲ್ಲ. ಗ್ರೇಸ್ಫುಲ್ ಅಂದ್ರೆ ಚಲೋ, ಸುಂದರ, ಚಲೋ ಇರೋದು. ಡಿಸ್ಗ್ರೇಸ್ಫುಲ್ ಅಂದ್ರೆ ಅದ್ರ ಅಪೋಸಿಟ್, ಚಲೋ ಅಲ್ಲದು ಆ ಥರ ಮಲ್ಕೊಳ್ದು, ಅದಲ್ಲ. ಎಸ್, ನಾಟ್ ಗುಡ್ ಥಿಂಗ್ ಅಂದಂದ್ರೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಬಾಕ್ಸ್ ನಂಬರ್ 2. ಕ್ವಶನ್ ನಂಬರ್ 1. ವಾಟ್ ಡೂ ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? ಅದೇ ಈಗ ದಿನಾಲು ಬಹುತೇಕ ಅಜ್ಜಿದು ಏನ್ ಪ್ರಾಕ್ಟೀಸ್ ಇದ್ದಿರ್ಬೋದು, ಆ ಪಾಠ ಓದಿದ್ರು. ಅಲ್ಲೇನು ಪಾಠದಲ್ಲಿ ಆರ್.ಕೆ. ನಾರಾಯಣ್ ಸರ್ ಏನು ಹೇಳಿಲ್ಲ. ಆ ಇವೆಂಟ್ಗಳ ಮೇಲಿಂದ ನೀವೇನ್ ಕಲ್ಪನೆ ಮಾಡ್ಕೋತೀರಿ, ದಿನಾಲು ಆ ಅಜ್ಜಿದೊಂದು ಪ್ರಾಕ್ಟೀಸ್ ಇತ್ತು ಅಂತ, ಯಾವ ಪ್ರಾಕ್ಟೀಸ್ ಅಂತ ಕಾಣಿಸ್ತದೆ ನಿಮಗೆ ಅಂತೇಳಿ. ಟುಡೇ ಡೋಂಟ್ ವಾಂಟ್ ಟು ಲಿಸನ್ ಟು ಮೈ ಸ್ಟೋರಿ, ಹಿಯರ್ ಮೈ ಸ್ಟೋರಿ ಅಂತ ಬರ್ತದಲ್ಲ ತಗಸಂದೊಳಗ. ಆರ್ ಯು ಫೀಲಿಂಗ್ ಸ್ಲೀಪಿ ಸೋ ಅರ್ಲಿ ಟುಡೇ ಅಂತ ಕೇಳ್ತಾವ. ಡೋಂಟ್ ವಾಂಟ್ ಟು ಲಿಸನ್ ಟು ಮೈ ಸ್ಟೋರಿ ಅಂತ ಕೇಳ್ತಾವ. ಅದರಿಂದ ನಮಗೇನು ಗೊತ್ತಾಗ್ತಂತ, ಶಿ ವುಡ್ ಟೆಲ್ ಸ್ಟೋರೀಸ್ ಟು ಸ್ವಾಮಿ ಎವ್ರಿ ನೈಟ್ ಅಂತೇಳಿ ಹೇಳ್ಬೋದು, ಬಿಫೋರ್ ಹಿ ಸ್ಲೆಪ್ಟ್. ಅಂದ್ರೆ ಇವ್ರೇನ್ ಕೇಳ್ತಾರೆ ಕ್ವಶನ್, ದ ಪ್ರಾಕ್ಟೀಸ್ ಆಫ್ ಗ್ರಾನಿ ಅಂತ ಕೇಳಿಸ್ತಾರೆ. ಟೆಲ್ಲಿಂಗ್ ಸ್ಟೋರಿ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರಾನಿ ಅಂತ ಹೇಳ್ಬೋದು. ವಾಸ್ ಸ್ವಾಮಿ ರಿಯಲಿ ಸ್ಲೀಪಿಂಗ್? ಎಲ್ಲಿ ಬರ್ಬೇಕು, ಅವ್ರ ಅಪ್ಪನಿಗೆ ತಪ್ಪಿಸ್ಲಿಕ್ಕೆ ಅವ್ರಪ್ಪ ನ್ಯೂಸ್ ಪೇಪರ್ ನೋಡ್ಕೊ ಅವ್ರವನ ಕೈಯಿಂದ ಬಯಸ್ಕೊಂಡು ಗ್ಲೂಮಿಲಿ ನ್ಯೂಸ್ ಪೇಪರ್ ಕಡೆ ನೋಡ್ಕೊಂತ ಕುಂತಿರ್ತಾನ. ಈತ ಬಂದು ಓಡಿ ಬಂದ್ಬಿಡ್ತಾನ್ರಿ. ಹಾಗಾದ್ರೆ ಓಡಿ ಅಂದ್ರೆ ಏನೋ ಟಿಪ್ ಟೌಡ್ ಅಂತ ಐತಲ್ಲ, ಹಂಗೆ ಮಾಡ್ಕೊಂಡು ಬರ್ತಾನ. ಆರ್ ವಾಸ್ ಈ ಪ್ರಿಟೆಂಡಿಂಗ್ ಅಂತ ಕೇಳ್ತಾನ.
ಸ್ವಾಮಿ ರಿಯಲಿ ಅವನ್ ನಿದ್ದೆ ಬಂದಿತ್ತು ಅವ್ರ ಅಜ್ಜಿ ಹತ್ರ ಹೋಗಿ ಮಲ್ಕೋಬೇಕಾದ್ರೆ, ಅಥವಾ ಆಕ್ಟಿಂಗ್ ಮಾಡ್ತಿದ್ದ, ಪ್ರಿಟೆಂಡ್ ಅಂದ್ರೆ ನಟನೆ ಮಾಡೋದು, ಪ್ರಿಟೆಂಡಿಂಗ್ ಮಾಡ್ತಿದ್ದ. ಅವಾಗೆಲ್ಲಿ ನಿದ್ದೆ ಬಂದತ್ರಿ, ಅವ್ರ ಅಪ್ಪನ ಕಡೆ ತಪ್ಪಿಸ್ಕೋಬೇಕಂತ ಹೇಳ್ಕೊಂಡು ಪ್ರಿಟೆಂಡಿಂಗ್ ಮಾಡ್ತಾನಲ್ಲ, ಅದು ಪ್ರಿಟೆಂಡಿಂಗ್. ಆದ್ರೆ ಹಿ ವಾಸ್ ಪ್ರಿಟೆಂಡಿಂಗ್, ನಾಟ್ ರಿಯಲಿ ಹಿ ವಾಸ್ ಸ್ಲೀಪಿಂಗ್, ಹಿ ವಾಸ್ ಫೀಲಿಂಗ್ ಸ್ಲೀಪಿಂಗ್. ಕ್ವಶನ್ ನಂಬರ್ 3. ಟು ಸ್ವಾಮಿ ಹಿಸ್ ಫಾದರ್ ಲುಕ್ ಲೈಕ್ ಎನ್ ಅಪಾರಿಷನ್ ಅಂತ ಐತಲ್ಲ, ಭೂತ ಭೂತ ಬೆಂಬೆಡದ ಭೂತ ಅಂತಾನಲ್ಲ, ಭೂತ ಕಂಡಂಗ ಕಾಣಿಸ್ತಾನ. ಯಾವಾಗ ಹೋಗಿ ಅವ್ರ ಅಜ್ಜಿ ಮಲ್ಕೊಂತಾನ ಇವ, ಆಮೇಲೆ ಲೇಟರ್ ಗೊತ್ತಾಗ್ತತೆ ಇವನ್ ಐತಿ ಯಾವಾಗ ಹೋಗ್ಯಾನ ಇವ ಅಂತ ತಿಳ್ಕೊಂಡು. ಆಮೇಲೆಲ್ಲ ನ್ಯೂಸ್ ಪೇಪರ್ ಅಲ್ಲೇ ಇಟ್ಟು ಹಾಸಿಗೆ ಹತ್ರ ಬರ್ತಾನ, ಅವ್ರ ತಾಯಿ ಹತ್ರ, ಮುದುಕಿ ಹತ್ರ. ಆ ಮುದುಕಿ ಮಗ್ಳು ಅವ ಏನು ಕರ್ಲಿಂಗ್ ಮಾಡ್ಕೊಂಡು, ಸ್ನೋರಿಂಗ್ ಮಾಡ್ಕೊಂಡು, ಫುಲ್ ಬಾಡಿ ಕವರ್ ಮಾಡ್ಕೊಂಡು ಬೆಡ್ಶೀಟ್ ಒಳಗ ಬ್ಲಾಂಕೆಟ್ ಒಳಗ ಮಲ್ಕೊಂಡ್ಬಿಟ್ಟಿರ್ತಾನ, ಪ್ರಿಟೈನಿಂಗ್ ಮಾಡ್ತಿರ್ತಾನ. ಅದನ್ನ ಬಂದು ಅವರಪ್ಪ ಗೆಟಪ್ ಸ್ವಾಮಿ ಗೆಟಪ್ ಅಂತ 2 ಸಲ ಹೇಳ್ತಾರ, ಹೇಳೋದಿಲ್ಲ. ಆಮೇಲೆ ಮುಖದ ಮ್ಯಾಗ ಚಾದರನ ತೆಗಿತಾರ, ಅಥವಾ ಮೊದಲ ಚಾದರ್ ತೆಗೆದು ಗೆಟಪ್ ಸ್ವಾಮಿ ಅಂತಾರ, ನಡೀತೈತಿ. ಆಮೇಲೆ ಹೇಳಬೇಕಂತ ಹಿಂತೆ ಎದ್ದಾಗ ಹುಡುಗಿ ಎದ್ದು ನೋಡ್ತಾನ, ಅವರಪ್ಪ ಹೆಂಗ್ ಕಾಣಿಸ್ತಾನ ಅಂದ್ರೆ ಲೈಕ್ ಅನ್ ಅಪಾರೇಷನ್ ಅಂತ ಐತಲ್ರಿ ಭೂತ, ಇಲ್ಲದ ನೋಡ್ರಿ ಅಪಾರೇಷನ್. ಹಿಸ್ ಫಾದರ್ ಲುಕ್ಡ್ ಟು ಸ್ವಾಮಿ ಲೈಕ್ ಅನ್ ಅಪಾರೇಷನ್. ಆಮೇಲೆ ಇಲ್ಲಿ ಕನ್ಸರ್ನ್ ಸೌಂಡ್ ಅಂತ ಕೊಟ್ಟಾರ, ಯಾನ್ ಅಂತ ಕೊಟ್ಟಾರ ನೋಡ್ರಿ, ಯಾನ್ ಅಂತ ಕೊಟ್ಟಾರ. ಇದೊಂದು ಹೆಲ್ಪ್ ಆಗ್ತದೆ ನಿಮಗೆ ಎಕ್ಸಾಮ್ದಾಗ ಏನಾರು ಕೊಟ್ಟಾರ ಅಂದ್ರೆ ಒಂದ್ ಸ್ವಲ್ಪ ಹಂಗ ಅಂತವೆಲ್ಲ ಒಂಚೂರು ಹಂಗ ನೋಡ್ಕೋಬೇಕು, ಆರಾಮ್ ನೆನಪಾಗತೈತಿ, ಅಂತದ್ದೇನು ಕಷ್ಟದಿಲ್ಲ. ಮೇನ್ ಕ್ವಶನ್ ನಂಬರ್ 4. ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ ಅಟ್ ಹಿಸ್ ಗ್ರಾನಿ ಅಂಡ್ ಹಿಸ್ ಮದರ್ while following his father to bedroom? ಯಾಕೆ ನೋಡ್ತಾನ? ಸೀಕಿಂಗ್ ಹೆಲ್ಪ್ ರೀ. ಅವ್ರ ಅಜ್ಜಿ ಕಡೆ ನೋಡ್ತಾನ, ಅಜ್ಜಿ ಬಿಡಸ ಅಪ್ಪನ ಕಡೆಯಿಂದ ಕರ್ಕೊಂಡು ಹೊಂಟಾನ, ನನ್ನ ಮಲಗಸಾಕ ಬ್ಯಾಡ ಅಂತ ಹೇಳ, ನಿನ್ ಮಾತು ಕೇಳ್ತಾನ ಅಜ್ಜಿ ಅಂತೇಳಿ, ಬಟ್ ಪ್ರೊನೌನ್ಸ್ ಮಾಡೋದಿಲ್ಲ ಅಷ್ಟೇ. ವಿತ್ ದೀಸ್ ಫೀಲಿಂಗ್ಸ್ ಹಿ ಲುಕ್ಡ್. ಆ ಮದರ್ ಕಡೆ ನೋಡ್ಬೇಕಾದ್ರೆ ಅದ ಉದ್ದೇಶ, ಮಮ್ಮಿ ನೀನರ ಹೇಳ, ಮಮ್ಮಿ ನಿನಗರ ಹೆದರ್ತಾನ ಅಪ್ಪಾಜಿ ಅಂತ ಹೇಳಿ. ಸರ್ದ ಲೆಸನ್ ಹಿಂಗ ಜೋಕ ಇರ್ತಾವ್ರಿ, ಆರ್ ಕೆ ನಾರಾಯಣ ಸರ್. ಅದು ಕೆಲವೊಂದು ಕಡೆ ಬರೀತಾರ, ಒಂದು ಮಿಸ್ಸಿಂಗ್ ಮೇಲ್ ಅಂತ ಒಂದು ಲೆಸನ್ ಇತ್ತು, ನಾವು PUC ಕಲ್ತಿರ್ಬೇಕಾದ್ರೆ ನಮಗಿತ್ತು, ಥಾನಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ಸೀರಿಯಸ್ ಇತ್ತು ಲೆಸನ್. ಅದು ನಮ್ಮ ಸರ್ ಮಸ್ತ್ ಜೋಕ್ ಮಾಡಿ ಹೇಳೋರು ಅದನ್ನ, ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತಾವಲ್ಲ ಅವರು. ಇದು ಆರ್ ಕೆ ನಾರಾಯಣ ಸ್ವಾಮಿ ಡಜೆ ಸಂಬಂಧ ಒಂದು ಲೆಸನ್ ಇತ್ತು, ಅದು ಹಂಗೆ ಸಿಕ್ಕಾಪಟ್ಟೆ ಹಾಸ್ಯ. ಆರ್ ಕೆ ನಾರಾಯಣ ಸರ್ ಹಿಂಗೆ ಇರ್ತಾವ್ರಿ ಅವ್ರು. ಇವ್ರೇನ್ ಮಾಡ್ತಾನ, ಸೊ ವೈ ಡಿಡ್ ಸ್ವಾಮಿ ಲುಕ್ ಅಟ್ ಹಿಸ್ ಮದರ್ ಅಂಡ್ ಗ್ರ್ಯಾಂಡ್ ಮದರ್ ಅಂತ ಕೇಳ್ತಾರೆ ಅವರು. ಸ್ವಾಮಿ ಎಕ್ಸ್ಪೆಕ್ಟೆಡ್ ಸಮ್ ಹೆಲ್ಪ್ ಫ್ರಮ್ ದೆಮ್ ಟು ಸ್ಟಾಪ್ ಹಿಮ್ ಫ್ರಮ್ ಬೀಂಗ್ ಟೇಕನ್ ಅವೇ ಬೈ ಹಿಸ್ ಫಾದರ್ ಅಂತ. ತಗೊಂಡು ಹೋಗ್ತಿರ್ತಾನಲ್ಲ ಅವ್ರ ಅಪ್ಪಾರೆ, ಅದನ್ನ ಬಿಡಿಸ್ತಾರೇನೋ, ನಮ್ಮ ಅಜ್ಜಿ ಏನಾರ ಹೇಳಿ, ನಮ್ಮ ಮಮ್ಮಿ ಏನಾರ ಹೇಳಿ ಬಿಡಿಸ್ತಾರೇನೋ ಅಂತ ತಿಳ್ಕೊಂಡು. ಯಾಕೆ ನೋಡ್ತಾರ ಅಂದ್ರೆ ಸೀಕಿಂಗ್ ಹೆಲ್ಪ್ ರೀ, ಎಕ್ಸ್ಪೆಕ್ಟಿಂಗ್ ಹೆಲ್ಪ್. ಕ್ವಶನ್ ನಂಬರ್ 5. ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಲ್ಲೇ ಬೆರಕೆ ಹುಡುಗಿವರೆ, ಅದಕ್ಕೆ ಈ ವಾಸ್ ವೈಸ್ ಅಂತ ಅನ್ನೋದು. ಅವನದೇನು ಬಿಲೀಫ್ ಅಂತ ಬರೋದಿಲ್ಲ ಇಲ್ಲೇ, ಹೌದಲ್ಲ, ಅವನದೇನು ಎಕ್ಸ್ಪೀರಿಯನ್ಸ್ ಅಂತ ಬರೋದಿಲ್ಲ. ಏನ್ ಚೋಳದ ಎಕ್ಸ್ಪೀರಿಯನ್ಸ್ ಮಾಡೋಣೇನು, ಬಿಲೀಫ್ ಇರ್ತೈತೆ ಅನ್ನೋ ಅವನಿಗೆ. ಯಾವಾಗಲೂ ಲಾ ಬುಕ್ಸ್ ಒಂದೇ ಚೋಳುಗಳು ಇರ್ತಾವೆ ಅಂತ ತಿಳ್ಕೊಂಡು, ಹೌದಲ್ಲ, ಅದೆಲ್ಲ ಬಿಲೀಫ್ ಅಲ್ಲ, ಅದು ವೈಸ್ ಬೆರಿಕೆ ಅದ ಬೆರಿಕೆ. ಅದಕ್ಕಂದಲೇ ಅವ ಹೇಳ್ದಾನ ಆಗಲ್ಲ, ಬಿಕಾಸ್ ಆಫ್ ಹಿಸ್ ವಿಸ್ಡಮ್ ಅಂತೇಳಿ. ಇಲ್ಲಿ ಕೂಡ ಹಂಗೆ ಸರ್ ಕ್ವಶನ್ ಏನ್ ಕೇಳ್ತಾ ಬರ್ರಿ, ಹ್ಯಾಡ್ ಹಿ ಸೀನ್ ದೆಮ್ ಅಂದ್ರೆ ಸ್ಕಾರ್ಪಿಯನ್ಸ್ ಅರ್ಲಿಯರ್, ನೋಡಿದ್ನ ಚೋಳಗಳನ್ನ. ಎಲ್ಲಿಂದ ನೋಡ್ಬೇಕ್ರಿ ಸರ್, ಸುಮ್ಮನೆ ಬೆರಿಕೆವ. ಆರ್ ವರ್ ದೇರ್ ಸ್ಕಾರ್ಪಿಯನ್ಸ್ ರಿಯಲಿ ಅಂತೇಳಿ, ಇರ್ಲಿಲ್ಲ, ಏನಿಲ್ಲ, ನೋಡಿನಿಲ್ಲ. ಏನ್ ಹಿ ಹ್ಯಾಡ್ ಸೀನ್ ದೆಮ್, ವಾಸ್ ಇಟ್ ಎ ಟ್ರಿಕ್? ಇಲ್ಲೊಂದು ಬಿ ಐತೆ ನೋಡ್ರಿ, ಇದು ಹ್ಯಾಡ್ ಹಿ ಸೀನ್ ದೆಮ್ ಅರ್ಲಿಯರ್ ಆರ್ ವರ್ ದೇರ್ ಸ್ಕಾರ್ಪಿಯನ್ಸ್ ರಿಯಲಿ, ಇದು ಎ ಕ್ವಶನ್ದಾಗ 2 ಬರ್ತಾವೆ. ಬಿ ಕ್ವಶನ್ದಾಗ ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್, ಆನ್ಸರ್ ಆಲ್ ದ ಕ್ವಶನ್ಸ್ ಅಂತ ಕೇಳ್ತಾರ. ಹ್ಯಾಡ್ ಸೀನ್ ದೆಮ್ ಬಿಫೋರ್ ಅರ್ಲಿಯರ್, ಹಿ ಹ್ಯಾಡ್ ಸೀನ್ ದೆಮ್ ಬಿಫೋರ್ ಎಮ್ ಅರ್ಲಿಯರ್ ಅಂತ ತಿಳ್ಕೊಂಡು. ಈಗ ಅನಿವಾರ್ಯವಾಗಿ ಇದು ನಾವು ಕೊಡ್ಬೇಕಾಗೈತ್ರಿ, ಅನಿವಾರ್ಯವಾಗಿ. ಯಾಕಂತಂದ್ರ ಸರ್ ಏನ್ ಕೇಳ್ತಾರ ಅವರು, ಆಕ್ಚುಲಿ ನಮಗೆ ಲೆಸನ್ದಾಗ ಬಂದಿಲ್ಲ ಅದು. ನಾನು ಇದು ಆನ್ಸರ್ ಹೇಳ್ಬೇಕಾದ್ರೆ ನಿಜ ಹೇಳ್ತೀನಿ, ಈ ಪಾಯಿಂಟ್, ದಿಸ್ ಪಾಯಿಂಟ್ ವಿ ಡೋಂಟ್ ನೋ ದಟ್ ಹೆಸಂಟ್ ಯೂಸ್ ಇನ್ ದ ಲೆಸನ್. ಇಲ್ಲಿಲ್ಲ, ಬಂದಿಲ್ಲ. ನಾವು ಸುಮ್ಮನೆ ಹಂಗ ಇದಂತೂ ಅಲ್ವೇ ಅಲ್ಲ. ವೇರ್ ದೇರ್ ಸ್ಕಾರ್ಪಿಯನ್ಸ್ ರಿಯಲಿ, ನಿಜವಾಗೂ ಅವ ಹೇಳು ಬಂದ ಅಲ್ಲಿ ಸ್ಕಾರ್ಪಿಯನ್ಸ್ ಇದ್ದು ಅಂತ ಕೇಳ್ತಾರ, ಅಥವಾ ಹ್ಯಾಡ್ ಈ ಸೀನ್ ದೆಮ್ ಅರ್ಲಿಯರ್ ಅಂತ ಕೇಳ್ತಾನ.
ನಮಗೆ ಇದನ್ನೂ ಗೊತ್ತಿಲ್ಲ ಅಲ್ಲೇ, ಇದನ್ನೂ ಗೊತ್ತಿಲ್ಲ. ಮತ್ತೆಂಥ ಕ್ವಶನ್ ಕೇಳಿದ್ರೆ ನಾವು ಏನು ಪೇಚಿಗೆ ಸಿಕ್ಕಾಕೊಂತೀವಿ ಆನ್ಸರ್ ಮಾಡೋರು. ಇದೇನು ಬಂದಿಲ್ಲ ಲೆಸನ್ದಲ್ಲಿ ಅದು, ಅಥವಾ ಒಂದೇನಾದ್ರೂ ಸಿದ್ಧಾಂತ ಅದ ಏನಿಲ್ಲ ಅಲ್ಲೇ. ಇದಕ್ಕಾದ್ರೂ ನಮ್ಗೆ ಹೇಳಕ್ ಆನ್ಸರ್ ಮಾಡಕ್ ಆಗೋದಿಲ್ಲ, ಇದಕ್ಕಾದ್ರೂ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಬಟ್ ಇದಕ್ಕೆ ಆನ್ಸರ್ ಮಾಡ್ತೇವೆ. ವಾಸ್ ಇಟ್ ಎ ಟ್ರಿಕ್ ಅಂತ ತಿಳ್ಕೊಂಡು ಡೆಫಿನೆಟ್ಲಿ ಇದಕ್ಕೆ ಟ್ರಿಕ್ ಅಂತ ಹೇಳ್ಬೋದು. ಇದಕ್ಕೂ ಆಗೋದಲ್ಲ. ಹಿ ಹ್ಯಾಡ್ ಸೀನ್ ದಮ್ಮ, ಇದೈತೋ ಇದು ಐತಿ ಎರಡ್ರಾಗ ಒಂದ್ ಯಾವ್ದೈತಿ ಹೇಳಂತಾರ ಅವ್ರು. ಅವ ಹೇಳೋದಲ್ಲಿ ಚೋಳ ಇರ್ಲಿಲ್ಲ, ತೋರ್ಸಪ್ಪ ಎಲ್ಲ ಐತೆ ಅಂದ್ರೆ ಅಲ್ಲಿ ಇಲ್ಲ, ಅಲ್ಲಿ ಬಹುತೇಕ ಅವ ನೋಡಿರ್ಬೋದು ಅವ ಹಿಂದ ಅಂತೇಳಿ. ಆದ್ದರಿಂದ ಇದಕ್ಕೆ ಬಟ್ ಏನಿದ್ರು ಗೆಸ್ ವರ್ಕ್. ಇದಕ್ಕೆ ಏನು ಪ್ರೂಫ್ ರೀ ಸರ್ ಹಿಂಗತೆ ಹೇಳ್ತಾರೆ ಅಂತ ಕೇಳಿದ್ರ, ಸಾರಿ, ಇದಕ್ಕೇನೋ ಪ್ರೂಫ್ ಇಲ್ಲ. ಇದು ದರ್ ವಾಸ್ ನೋ ಸ್ಕಾರ್ಪಿಯನ್ಸ್, ದೇರ್ ವೇರ್ ನೋ ಸ್ಕಾರ್ಪಿಯನ್ಸ್ ರಿಯಲಿ. ಸ್ಕಾರ್ಪಿಯನ್ಸ್ ಇರ್ಲಿಲ್ಲ, ಅವ ಹಿಂದೆ ನೋಡಿರ್ಬೋದು ಅಷ್ಟೇ. ಈ ಮುಂದೆ ಇದಕ್ಕೊಂದು ಯಂತ್ರ ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತ ಕೇಳ್ತಾನ. ಇದನ್ನ ಹೆಂಗ್ ಮಾಡ್ಬೇಕಾಗಿತ್ತಂದ್ರೆ ಅವರು ಇದನ್ನ ಬಿ ಮಾಡಬಾರ್ದ್ರಿ. ಅದನ್ನ ಕ್ವಶನ್ ನನ್ನ ಲೆಕ್ಕ ಪ್ರಕಾರ ಇದಕ್ಕೆ ಬಿ ಅಲ್ಲ, ಇದು ತಪ್ಪಿದು, ಬಿ ಬರೋದ್ರ ಇದು. ಹ್ಯಾಡಿಸಿಯನ್ ದೆ ಮರ್ಲಿಯರ್ ಆರ್ ವೆದರ್ ರಿಯಲಿ ಸ್ಕಾರ್ಪಿಯನ್ಸ್ ಆರ್ ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಇದು ಹಿಂಗ್ ಮಾಡ್ರಿ, ಕ್ವಶನ್ ಹಿಂಗ ಆಗ್ಬೇಕದು. ಹಿಂಗಾದಾಗ ಅದು ಏನಾಗ್ತತ್ತ, ಏನು ಇದು ಬರ್ತತ್ರಿ, ಏನಾಗ್ತತ್ತ, ಇದು ಕರೆಕ್ಟ್ ಆಗ್ತತ್ತ. ಇದು ಇಟ್ ವಾಸ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್, ಇದು ಕರೆಕ್ಟ್ ಆಗ್ತದೆ. ಈ ಕ್ವಶನ್ಸ್ ನನಗನ್ಸಿನ ಮಟ್ಟಿಗೆ ಕರೆಕ್ಟ್ ಇಲ್ಲ ಇದು. ಕ್ವಶನ್ ನಂಬರ್ ಬಾಕ್ಸ್ ನಂಬರ್ 3 ಐತ್ರಿ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ. ಮೇನ್ ಇದು ಕ್ವಶನ್ ನಂಬರ್ 1 ಅದು. ಸ್ವಾಮಿ ವಿಶ್ಡ್ that the tiger hadn't spared the boy, which means ಅಂತಾನಲ್ರಿ ಹುಡುಗ, ಆ ಹುಡುಗನ್ನ ತಿಂದು ಹಾಕಿಬಿಡಬೇಕಾಗಿತ್ತು ಟೈಗರ್, ಅದು ಬಿಡಬಾರ್ದಾಗಿತ್ತು. ಇವೆಲ್ಲ ನನಗೆ ಸಮಸ್ಯೆ ತಂದು ಬಿಟ್ಟದ. ಆ ಹುಡುಗ ಬದುಕೋದ, ಹೇರೋ ಆದ, ಅದ ನ್ಯೂಸ್ ಪೇಪರ್ ಬಂತು. ಇವರ ನ್ಯೂಸ್ ಪೇಪರ್ನಾರ ಯಾಕೆ ಅದನ್ನ ಪಬ್ಲಿಷ್ ಮಾಡ್ಬೇಕಾಯ್ತು, ಮುಚ್ಚಿಡಬೇಕಿಲ್ಲ. ಇವರೆಲ್ಲ ಆ ಹುಡುಗನ್ ಬೈತಾನು, ಆ ಟೈಗರ್ನ ಬೈತಾನ, ತಿಂದು ಹಾಕಿಬಿಡಬೇಕಾಗಿತ್ತು. ಆ ಸುಳ ಮಗ ಸತ್ತು ಬಿಡಬೇಕಾಗಿತ್ತು ಅಂತ ಹುಡುಗನ ಬೈತಾನ. ಆಮೇಲೆ ನ್ಯೂಸ್ ಪೇಪರ್ನಾರು ಬೈತಾನೆ. ಇವ್ರು ಯಾಕಂತ ಪಬ್ಲಿಷ್ ಮಾಡಬೇಕು? ಸಿಕ್ಕಾಪಟ್ಟೆ ಶೆಟ್ಟಿ ಎಲ್ಲರ ಮೇಲೆ ಆ ಹುಡುಗ. ಇದಕ್ಕೇನು ಹೇಳ್ತಾರ ಅಂದ್ರೆ, ಸ್ವಾಮಿ ವಿಶ್ಡ್ ದಟ್ ದ ಟೈಗರ್ ಹೆಡಂಟ್ ಸ್ಪೇರ್ಡ್ ದ ಬಾಯ್ ಅಂತ ಅನ್ಬೇಕಂತಂದ್ರೆ, ವಿಚ್ ಮೀನ್ಸ್ ಅವನ ಅಭಿಪ್ರಾಯ ಏನಾಯ್ತವಾಗಂದ್ರೆ, ಹಿ ಡಿಡ್ ನಾಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್, ಅಥವಾ ಹಿ ಡಿಡಂಟ್ ವಾಂಟ್ ದ ಟೈಗರ್ ಟು ಬಿ ಅಲೈವ್. ಟೈಗರ್ಗೆ ಏನು ಅಲೈವ್ ಅಲ್ಲ, ಬಾಯ್ ಅಲೈವ್ ಆಗಿರಬಾರ್ದಾಗಿತ್ತು, ಸತ್ ಬಿಡಬೇಕಾಗಿತ್ತು ಅಂತ. He did not want the boy to be alive. ಇದು ಕರೆಕ್ಟ್ ಆಗ್ತದೆ ಬಿಡ್ರಿ. ಮೇನ್ ಕ್ವಶನ್ ನಂಬರ್ 2. As silence deepened in the room, what was Swami reminded of? ಸೈಲೆನ್ಸ್ ಆದಂಗೆಲ್ಲ ಏನ ನೆನಪಾಗ್ತು ಅಂತ ಹೋಗ್ತೈತಿ ಅಂತ ಕೇಳ್ತಾರ ಸರ್, ಕ್ವಶನ್ ಕೇಳೋರು. ಅಂದ್ರೆ ಏನ್ ನೆನಪಾಗ್ತೈತಿ ಸೈಲೆನ್ಸ್ ಡೀಪೆಂಡ್ ಆದಾಗೆಲ್ಲ? ಹಿ ವಾಸ್ ರಿಮೈಂಡೆಡ್ ಆಫ್ ಆಲ್ ದ ಸ್ಟೋರೀಸ್ ಆಫ್ ಗೋಸ್ಟ್ ಅಂಡ್ ಡೆವಿಲ್ಸ್ he had heard in his life. ಅವು ಏನೇನೋ ಮುನಿಸ್ವಾಮಿ, ಮಣಿ, ಆಮೇಲೆ ಅವನ ಕ್ಲಾಸ್ಮೇಟ್ ತಗೊಂಡು ಹೋದದ್ದು CMR ನೇಪಾಳಕ್ಕೆ, ಅವು ಬನೆನ್ ಟ್ರೀಸ್ ಇದ್ದದ್ದು, ಅದು ಬ್ಲಡ್ ವಾಮಿಟ್ ಮಾಡ್ಕೊಂಡಿರ್ತು, ಒಬ್ಬನಿಗೆ ಸ್ಲ್ಯಾಪ್ ಮಾಡಿತ್ತು ಡೆವಿಲ್, ಅವೆಲ್ಲ ಸ್ಟೋರೀಸ್ ನೆನಪಾಗ್ತಾವ್ರಿ. ಅಂದ್ರೆ he was reminded of all the stories of ghosts and devils he had heard in his life already by his classmates, by his friends. ಆ ಸ್ಟೋರೀಸ್ ಎಲ್ಲ ನೆನಪಾಗ್ತಾವ್ರಿ. ಕ್ವಶನ್ ನಂಬರ್ 3. which place in the room did Swami think was safe, compact and reassuring ಅಂತಾನಲ್ಲ. ಮ್ಯಾಲ ಬೇಡ, ಬೆಂಚ್ ಮೇಲೆ, ಅದು ಕರೆಕ್ಟ್ ಆಗಲ್ಲ. ಬೆಂಚ್ ಅಂದ್ರೆ ಡೆಸ್ಕ್. ಇದು ಏನಂತ ತಿಳ್ಕೊಬೇಕು ನಾವು ಇಲ್ಲ, ಕಾಟ್ ಅಂತ ತಿಳ್ಕೊಳ್ಳೋಕೆ ಅಡ್ಡಿಲ್ಲ. ಕಾಟ್ ಕೆಳಗ ಅದು ಏನಾಗಿರ್ತೈತಿ, ಅದು ರೂಮ್ ಕೆಳಗ ಏನಾಗ್ತೈತಿ, ಸೇಫ್ ಐತಿ, ಕಂಪ್ಯಾಕ್ಟ್ ಐತಿ ಅಂಡ್ ರೀಅಶ್ಯೂರಿಂಗ್ ಐತಿ ಅಂತ ಅನ್ಕೋತಾನ್ರಿ. ಅದಕ್ಕೆ ಅಲ್ಲಿ ಹೋಗಿ ಕೆಳಗ ಎನ್ಕೇಸ್ಮೆಂಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾನ. ಬಟ್ ಲಾಸ್ಟ್ ಅಲ್ಲಿಂದನೂ ಹೊರಗೆ ಬರ್ತಾನಲ್ಲ, ಯಾವಾಗ ಡೆಸ್ಪರೇಟ್ ಆಗಿಬಿಟ್ಟ, ಬಿಡುದಿಲ್ಲ ಅನ್ನೋದು, ಇಟ್ ವಿಲ್ ಕಮ್ ಅಂಡ್ ಟೇಕ್ ಮೈ ಅಂಡ್ ಟೇರ್ ಮೈ ಅಂತ ತಿಳ್ಕೊಂಡು ಅನ್ಕೊಂಡಾಗ ಓಪನ್ ಮಾಡ್ತಾನ, ಸ್ಟೇರ್ ಮಾಡ್ತಾನ, ಗೇಜ್ ಮಾಡ್ತಾನ, ಲಾಸ್ಟ್ ಬೈಟ್ ಮಾಡ್ತಾನ. ಅಂದ್ರೆ ಅದನ್ನ ಇದನ್ನ ಮಾಡ್ತಾನ, ಅದಕ್ಕೆ ಹೋಲ್ಡ್ ಮಾಡ್ತಾನೆ ಟೈಟ್ಲಿ ಅಂಡ್ ಬೈಟ್. ಅದ್ರಲ್ಲಿ ಇದು ನಡೀತದೆ ಆಕ್ಷನ್. ಸ್ವಾಮಿ ಟಚ್ ದ ಡ್ಯಾಶ್
in the room instead of granny. ಅದು ಇವ್ರನ್ ಲೆಗ್ ರೀ ಅದ್ರಿ ಅವ ಏನೋ ಫಸ್ಟ್ ಇದು ಮ್ಯಾಗ ಹೊರಗ ಅಂಡರ್ ದ ಕಾಟಿಂದ ಹೊರಗೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಗ್ರಾನಿ ಫೀಲಿಂಗ್ ಆಗ್ತದೆ, ಮಗ್ಲು ಇರ್ಬೋದು ಅಂತ ತಿಳ್ಕೊಂಡು ಟಚ್ ಮಾಡ್ಲಿಕ್ಕೆ ಹೋಗ್ತಾನೆ. ಬಟ್ ಗ್ರಾನಿ ಅಲ್ಲಿ ವಾಸ್ ಅಲೋನ್ ಇನ್ ದ ನೈಟ್, ಗೊತ್ತತ್ತ ಅದು ಗ್ರಾನಿ ವಾಸ್ ಇನ್ ದ ಪ್ಯಾಸೇಜ್ ಅಲ್ಲೇ. ಅವಾಗ ಗ್ರಾನಿ ಅಂತ ಟಚ್ ಮಾಡ್ಲಿಕ್ಕೆ ಹೋದ್ರೆ ಇವ ಟಚ್ ಮಾಡಿದ್ರು ಓನ್ಲಿ ದ ವುಡನ್ ಲೆಗ್ ಆಫ್ ದ ಬೆಂಚ್. ಕ್ವಶನ್ ನಂಬರ್ 5. ಸ್ವಾಮಿ ಸಾ ಮೂವಿಂಗ್ ಕ್ರೀಚರ್ ಇನ್ ದ ರೂಮ್. ಮೂವಿಂಗ್ ಕ್ರೀಚರ್ ಅಂದ್ರೆ ಇವ ಏನ್ ತಿಳ್ಕೊಳೋಣ, ಗೋಸ್ಟ್ ಬರ್ಲಿಕ್ಕೆ ಹತ್ತೈತಿ ಅಂತೇಳಿ. ಆಕ್ಚುಲಿ ಏನ್ ನಡ್ಲಿಕ್ಕೆ ಹತ್ತೈತಿ, ಬರ್ಗ್ಲಾರ್ ವಾಸ್ ಕಮಿಂಗ್, ಬಟ್ ಬರ್ಗ್ಲಾರ್ ವಾಸ್ ನಾಟ್ ಅವೇರ್ ಆಫ್ ದ ಬಾಯ್ ಹೂ ವಾಸ್ ಹೈಡಿಂಗ್ ಹಿಮ್ಸೆಲ್ಫ್ ಅಂಡರ್ ದ ಕಾಟ್ ಬಿಕಾಸ್ ಇಟ್ ವಾಸ್ ಅ ಡಾರ್ಕ್ನೆಸ್. ಯಾಕೆ ಅವ್ನು ನೋಡೇ ಇಲ್ಲ, ಮ್ಯಾಲೆಲ್ಲ ನೋಡ್ತಿರ್ತಾನೆ, ಬಟ್ ಒಳಗೆ ಬಗ್ಗೆ ನೋಡುವಂಥದ್ದೇನು ಪ್ರಸಂಗ ಬಂದಿಲ್ಲ, ನೋಡಿಲ್ಲ. ಆದರೆ ಅದೇ ಕ್ವಶನ್ಸ್ ಏನ್ ಕೇಳ್ತಾರಂತಂದ್ರೆ, ಸ್ವಾಮಿ ಸಾ ಎ ಮೂವಿಂಗ್ ಕ್ರೀಚರ್ ಇನ್ ದ ರೂಮ್, ಇಟ್ ವಾಸ್ ಹಿಸ್ ಶಾಡೋ, ನೋ ನೋ ನೋ. ಎ ಸ್ಕಾರ್ಪಿಯನ್, ನೋ ನೋ ನೋ. ಎ ಮ್ಯಾನ್, ಆ ಮ್ಯಾನ್ ಅಂದ್ರೆ ಬರ್ಗ್ಲರ್. ಬರ್ಗ್ಲರ್ ಅಂತ ಬೇಕಾಗಿತ್ತು ಇಲ್ಲಿ. ಎ ಮ್ಯಾನ್ ಅಂದ್ರೆ ಇರ್ಲರ್. ಸಿ ಏನದ, ಸಿ ಆಪ್ಷನ್ ರೈಟ್ ಇರ್ತದೆ, ಎ ಮ್ಯಾನ್. ಬಾಕ್ಸ್ ನಂಬರ್ 4, ಐಮ್ ಸಾರಿ. ಬಾಕ್ಸ್ ನಂಬರ್ 4, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಕ್ವಶನ್ ನಂಬರ್ 1. ಹೂ ಕ್ರೈಡ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತದ. ಯಾರು ಕೂಗ್ತಾರ ಅದನ್ನ? ದ ಬರ್ಗ್ಲರ್, ಬಿಕಾಸ್ ಹಿ ವಾಸ್ ಬಿಟನ್. ಹಿ ಯೂಸ್ಡ್ ಹೀಸ್ ಟೀತ್ ಆಸ್ ಎ ಮಾರ್ಟಲ್ ವೆಪನ್ ಅಂತ ಐತೆ ಲೆಸನ್ ಬರ್ತಾಯ್ತು ನೋಡೋದು. ಹಂಗ ಆನ್ಸರ್ ಏನಾಗ್ತದ, ದ ಬರ್ಗ್ಲರ್. ಕ್ವಶನ್ ನಂಬರ್ 2 ಏನಾಗ್ತದ, ಹೂ ಡಿಡ್ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಟಂಬಲ್ ಅಪಾನ್. ಈ ಹೂ ಅಂದ್ರೆ ಇಲ್ಲಿ ಹೂಮ್ ಅಂತ ಹೇಳ್ಕೋಬೇಕ್ರಿ. ಡಿಡ್ ಬಂದತ್ತೆ ಅಂತಂದ್ರೆ ಆಬ್ಜೆಕ್ಟ್ ಅನ್ನು ಕೇಳ್ತಾರ. ಹೂ ಬಂದು ಡೂ ಡಸ್ ಡಿಡ್ ಬಂದಿಲ್ಲ ಅಂದ್ರೆ ಸಬ್ಜೆಕ್ಟ್ ಅನ್ನು ಕೇಳ್ತಾರ ಅಂತ ಅರ್ಥ. ಯಾರಿಗೆ ಎಡವಿ ಬಿದ್ದುಕೊಂಡು ಎಡವಿ ಇವರೆಲ್ಲ ಬಿದ್ರು ಅಂತೇಳಿ ಒಂದು ಲೈಟ್ ತಗೊಂಡು ಬರ್ತಾರಲ್ಲ ಇವ್ರ ಫಾದರ್ ಕುಕ್. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂದ್ಮೇಲೆ hearing that sound, all these three persons came and entered into the room of the boy where was sleeping. ಅವ್ರು ಬರ್ಬೇಕಾದ್ರೆ ದೇ ಹ್ಯಾಡ್ ಎ ಟಾರ್ಚ್, ಲೈಟ್ ಅಂತ ಐತೆ. ದೇ ಕ್ಯಾರಿಡ್, ದೇ ಬೋರ್ ಎ ಲೈಟ್ ಅಂತೇಳಿ ಬರ್ತದ. ಅವ್ರು ಎಲ್ಲಿ ಏನು ನೋಡಿ ಎಡವಿ ನೋಡ್ಲಾರ್ದ ಎಡುತ್ತಾರ ಅಂತ ಕೇಳಿದ್ರೆ, ಕಾಲ ಬಿದ್ಕೊಂಡಿರ್ತಾರಲ್ಲ ಬರ್ಗ್ಲರ್. ಯಾರಿಗೆ ಎಡುತ್ತಾರ ಅಂತ ಕೇಳಿದ್ರೆ ಬರ್ಗ್ಲರ್ಗೆ ಎಡುತ್ತಾರ. ಸ್ಟಂಬಲ್ ಅಂತಂದ್ರೆ ಎಡು ಬೀಳೋದ್ರಿ. ಕ್ವಶನ್ ನಂಬರ್ 3 ಅದ್ರಿ, ವೈವರ್ ಕಂಗ್ರಾಚುಲೇಷನ್ ಶಾವರ್ಡ್ ಆನ್ ಸ್ವಾಮಿ. ಇದಕ್ಕೊಂದು ಜೋಕ್ ಹೇಳಿದ್ ನಾನು, ಬೆಂಜಮಿನ್ ಜೋನ್ಸ್ ಗೋಸ್ ಫಾರ್ ಸ್ವಿಮ್ಮಿಂಗ್ ಅಂತ ತಿಳ್ಕೊಂಡು. ಬೆಂಜಮಿನ್ ಅದೇ ಅವ ಯಾಕೆ ಈಜಕ್ ಬರ್ತಿರ್ಲಿಲ್ಲ ತನಗೆ, ಹಿಂದೆ ಇರ್ತಕ್ಕಂಥ ಕ್ರ್ಯಾಬ್ ಅನ್ನ ನೋಡಿ ಫಾಸ್ಟ್ ಆಗಿ ಈಜ್ ಬಿಡ್ತಾರ. ಜನ ಎಲ್ಲ ತಿಳ್ಕೊಂಡ್ರೆ ಇವ ಫಾಸ್ಟ್ ಸ್ವಿಮ್ಮರ್ ಅದನ್ನ ಅಂತ ತಿಳ್ಕೊಂಡ್ರ. ಅವ ಈಜಿದ್ದು ಹೆದರಿ ಅದಲ್ಲ. ಇಲ್ಲಿ ಹಂಗ ಕಥೆ ಆಗ್ತದೆ. ಲೆಸನ್ ಟೀಚ್ ಮಾಡುವಾಗ ಹೇಳಿ ನಾವು, ನಿಮ್ಮ ನೋಡಿದ್ರೆ ಲೆಸನ್ ನೋಡಿದ್ರೆ ಗೊತ್ತಾಗ್ತದೆ. ಫೈವರ್ ಕಂಗ್ರಾಚುಲೇಷನ್ ಶಾವರ್ಡ್ ಆನ್ ಸ್ವಾಮಿ ಅಂತ ಕೇಳ್ತಾರೆ. ಗ್ರೇಟ್ ಥಿಂಗ್ ಮಾಡಿದ್ದ ನೈಟ್. ಬರ್ಗ್ಲಾರ್ ನಟೋರಿಯಸ್ ಬರ್ಗ್ಲಾರ್ ಇಂದ ಡಿಸ್ಟ್ರಿಕ್ಟ್ ನ ಐತಿ. ಅವಂತವನ್ನ ಪೊಲೀಸರಿಗೆನ ಚಳಿ ಹಣ್ಣು ತಿನ್ನಿಸ್ತಂತ ಮನುಷ್ಯ ಐತೆ ಬರ್ಗ್ಲಾರ್. ಅಂತವನ್ನ ಈತು ಒಬ್ಬ ಸಣ್ಣ ಹುಡುಗಿಗಳಿಗೆ ಬಿಟ್ಟಿದ್ದಂದಲ್ಲ. ಹಿಂಗಾಗಿ ಇಟ್ ವಾಸ್ ಅ ಗ್ರೇಟ್ ಥಿಂಗ್. ಸೊ ಕ್ಲಾಸ್ ಟೀಚರ್, ಫ್ರೆಂಡ್ಸ್, ಹೆಡ್ ಮಾಸ್ಟರ್, ಪೊಲೀಸ್ ಡಿಪಾರ್ಟ್ಮೆಂಟ್, ಇದೆಲ್ಲ 4 ಥರದ ಜನ ಅವನ ಮೇಲೆ ಶಾವರ್ ಮಾಡ್ತಾರ, ಸುರಿಸ್ತಾರ. ಕಂಗ್ರಾಚುಲೇಷನ್ಸ್ ಅದ ಸುರ್ಮಳೆಯನ್ನ ಸುರಿಸ್ತಾರ. ಸ್ವಾಮಿ ಹ್ಯಾಡ್, ಯಾಕಂತ ಕೇಳಿದ್ರೆ, ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಇರ್ಬೇಕಿದೆ ಮುಂದೆ. ಹೌಸ್ ಬ್ರೇಕರ್ಸ್, ಯಾಕಂದ್ರೆ ಒನ್ ಆಫ್ ದಿ ಬಂದ್ರೆ ಬ್ರೇಕರ್ಸ್ ಬರ್ಸತಿ. ಒನ್ ಆಫ್ ದಿ ಇಲ್ಲಿ ಬರ್ತಾರೆ. ಒನ್ ಆಫ್ ದಿ ಬಂದ್ರೆ ಮುಂದೆ ಪ್ಲೂರಲ್ ಬರ್ಬೇಕಲ್ಲ. ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಇನ್ ದ ಡಿಸ್ಟ್ರಿಕ್ಟ್ ಅಂಡ್ ಹೆಲ್ಪ್ ದ ಪೊಲೀಸರ್ಸ್ ಟು ಅರೆಸ್ಟ್ ಹಿಮ್. ಈ ಕಾರಣಕ್ಕಾಗಿ ಟೀಚರ್ ಒಬ್ಬನೇ ಇದ್ಕೊಂಡು ದೊಡ್ಡ ದರೋಡೆಕೋರನ ಕಳ್ಳನ ಹಿಡಿದ್ನಲ್ಲ, ಆಮೇಲೆ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥದ್ದು ಮಾಡಿದ್ನಲ್ಲ, ಅದಕ್ಕೆ ಹೆಡ್ ಮಾಸ್ಟರ್ ಕ್ಲಾಸ್ಮೇಟ್ಸ್ ಬರ್ತಲ್ಲ. ಹೆಡ್ ಮಾಸ್ಟರ್ ಏನ್ ಮಾಡ್ತಾರ, ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್, ಕ್ಲಾಸ್ಮೇಟ್ಸ್ ವಿತ್ ರೆಸ್ಪೆಕ್ಟ್ ಅಂತ ಬರ್ತದೆ. ಕ್ಲಾಸ್ ಟೀಚರ್ ಪ್ಯಾಟೆಡ್ ಆನ್ ಹಿಸ್ ಬ್ಯಾಕ್ ಅಂತ ಬರ್ತದೆ. ಹೆಡ್ ಮಾಸ್ಟರ್ ಕಾರ್ಡ್ ಹಿಮ್ ರಿಯಲ್ ಸ್ಕೌಟ್ ಅಂತ ಬರ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ವೈ ಕಾಂಟ್ ಯು ಜಾಯಿನ್ ಅವರ್ ಡಿಪಾರ್ಟ್ಮೆಂಟ್ ವೆನ್ ಯು ಗ್ರೋ ಅಪ್ ಅಂತ ತಿಳ್ಕೊಂಡು
ಕೇಳ್ತಾರೆ. ಈ ರೀತಿ ಅವರೆಲ್ಲ ತಮ್ಮ ಕಂಗ್ರ್ಯಾಚುಲೇಷನ್ಸ್ ಅನ್ನ ಶವರ್ ಮಾಡ್ತಾರೆ ಹುಡುಗರ ಮೇಲೆ. ಓಕೆ, ಬಟ್ ಆ ಹುಡುಗ ಯಾಕೆ ಮಾಡೋಣ ಅಂತ ತಿಳ್ಕೊಂಡು ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಅಷ್ಟೇ ಗೊತ್ತದ, ನಾನು ಯಾಕೆ ಇವನ್ನ ಹೇಳಿದೇನಂತ ಅವನಿಗೆ ಅಷ್ಟೇ ಗೊತ್ತದ, ಬಟ್ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಅವರೆಲ್ಲ ಏನ್ ತಿಳ್ಕೊಂತಾರೆ, ದ ಬಾಯ್ ಇಸ್ ಬ್ರೇವ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಬಿಡು ಸುಮ್ಮನೆ ಪುಕ್ಕಟ್ಟೆ ಅಡ್ವರ್ಟೈಸ್ಮೆಂಟ್ ಪದ್ಧತಿ ತಗೊಂಡ್ರಾತಂತ ಈ ಹುಡುಗ. ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಯಪ್ಪ, ಎಲ್ಲಿಂದಾರೆ ಅವನೇನು ಬೇರೆನ ಆಗ್ಬೇಕಂತ, ಇಂಜಿನ್ ಡ್ರೈವರ್, ಕಂಡಕ್ಟರ್, ವಾಚ್ಮನ್ ಏನೋ ಆಗ್ಬೇಕಂತ ಇತ್ತು. ನೋ ನೋ ನೋ, ಇಫ್ ನಾಟ್ ವಾಟ್ ಡಿಡ್ ಯು ವಾಂಟ್ ಟು ಬಿಕಮ್ ಅಂತ ಏನ್ ಕೇಳ್ತಾರ. ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಅಂತ? ನೋ, ಸ್ವಾಮಿ ರಿಯಲಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಡೂ ಯು ಥಿಂಕ್ ಅಂತ ಕೇಳಿ ಐ ಡೋಂಟ್ ಥಿಂಕ್ ಅಂತ ಬರ್ದೇನೆ. No, I don't think he wanted to join the police department. But what did he want to become? Already he made up his mind ಅಂತ ಬರ್ತದೆ ಲೆಸನ್ ಒಳಗೆ. ಹೌದಾ, he wanted to be an engine driver or a railway guard or a bus conductor. ವಾಚ್ಮನ್ ಅಂತಂದೇನೋ ರೈಲ್ವೆ ಗಾರ್ಡ್ ಅಂತ ಅದಕ್ಕೆ. ವಾಚ್ಮನ್ ಅಂತ ಬದಲಾಗಿ ಗಾರ್ಡ್ ಅಂತ ಬದಲಾಗಿ ವಾಚ್ಮನ್ ಅಂತ ಬಂತ ನಾಲ್ಕಿಗೆ. ಸರ್ ನೋಡ್ಲಾರ್ದ ಹೇಳ್ತಿರ್ತೀನಿ ನಾನಪ್ಪ, ಫ್ರಮ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಟೀಚ್ ಮಾಡಿರ್ತೀನಿ. ಭಾಳ ವರ್ಷ ಅದು ಟೀಚ್ ಮಾಡ್ಲಿಕ್ಕೆ ಹಂಗ ತುದಿನ ಅಲ್ಲಿಗೆ ಬಂದ್ಬಿಡ್ತಾರೆ, ವಡ 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 ಅಂತ ಬರ್ತಾವ್ರೆ. ಅವ್ರಿಗೆ ಏನಾದ್ರ ಒಂದು 5 ಟೆಕ್ಸ್ಟ್ ಬುಕ್ ಹಿಂಗೆ ಹೇಳ್ತೇನೆ ನಾನು. 3 10th ಫಸ್ಟ್ PUC, ಸೆಕೆಂಡ್ PUC 5 ಟೆಕ್ಸ್ಟ್ ಬುಕ್ ನ ಲೆಸನ್ಸ್ ಎಲ್ಲ ಹಿಂಗೆ ಹೇಳ್ತೇನೆ. RMSA ಸ್ಕೂಲಿಂದ ಒಂದು ಸ್ವಲ್ಪ 2-3 ವರ್ಷ ಆತಷ್ಟ ಕಲಿಸ್ಲಿಕ್ಕೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು. ಅದು ಉಳ್ಕೋದೆಲ್ಲ ಏನು ತೊಂದರೆ ಇಲ್ರಿ. ಪರ್ಟಿಕ್ಯುಲರ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಮ್ದು ಇಂಗ್ಲೀಷ್ ಮೀಡಿಯಮ್ದವ್ರದ್ದು ಆ್ಯಂಡ್ ಸೆಕೆಂಡ್ ಇಯರ್ದು ನನಗೆ ಭಾಳ ಇಷ್ಟ ಅಂದರೆ 10th ರಾಂಗ್ ಮ್ಯಾನರ್ ವರ್ಕರ್ಸ್ ಪ್ಯಾರಡೈಸ್ ಅದಾವಲ್ಲ, ಭಾಳ ಇಷ್ಟ. ಅವೆಲ್ಲ ಲೆಸನ್ಸು ಹಂಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವು. ಬರೀ ಸರ್ ಫ್ರೆಂಡ್ಸ್, ಕ್ವಶನ್ ನಂಬರ್ 5. ಡಿಡ್ ಸ್ವಾಮಿ ಮಸ್ಟರ್ ಅಪ್ ಕರೇಜ್ ಟು ಸ್ಲೀಪ್ ಅಲೋನ್ ಆಫ್ಟರ್ ದ ಬರ್ಗ್ಲರ್ ಇನ್ಸಿಡೆಂಟ್? ಏನಂತ ಮೀನಿಂಗ್ ಆಗ್ತದೆ? ಮಸ್ಟರ್ ಅಪ್ ಅಂದ್ರೆ ಎಲ್ಲ ಗ್ಯಾದರ್ ಮಾಡಿದ್ರಿ. ಬರ್ಗ್ಲರ್ ಇನ್ಸಿಡೆಂಟ್ ಆತಲ್ಲ, ಅದಾದ್ಮೇಲೆ ಸ್ವಾಮಿಗೆ ಧೈರ್ಯ ಬರ್ಲಿಕ್ಕತ್ತೇನೋ, ಸೆಕೆಂಡ್ ನೈಟ್ ದಿಂದ ಅಲ್ಲೇ ಮಲ್ಕೊಳಕತ್ತನೋ, ಏನ್ ಧೈರ್ಯ ಬರೋದಿಲ್ಲ ಅಂತ ಕೇಳ್ತಾರ. ಎಲ್ಲರೇ ಅವರಪ್ಪ ಕ್ಲಬ್ ನಿಂದ ಬಂದ್ರದ್ರಾಗ ಹೋಗಿ ಅವ್ರ ಅಜ್ಜಿ ಮಗ್ಗಲು 7 ಮಲ್ಕೊಂಡ್ಬಿಟ್ಟಿರ್ತಾನ. ಅವ್ರವ ಹೇಳ್ಬಿಡ್ತಾರ, ಅವಕ್ಕೆ ಏನು ತೊಂದರೆ ಕೊಡ್ಬೇಡ, ಅವ್ನಿಗೆ ಎಲ್ಲಿ ಇಷ್ಟಪಡ್ತಾನೆ ಅಲ್ಲಿ ಮಲ್ಕೋರಿ, ಸಮ್ ಅವನ ವಿಷಯಕ್ಕೆ ಹೋಗ್ಬೇಡ, ಬೆದರ್ಸ್ಬಿಡ್ತಾರ, ಹೋಗ್ಬಿಡ್ತಾನಲ್ಲ, ಮಾಲಿಕ್ ಕೊಡಲ್ಲ, ಆಸ್ ಮಚ್ ಆಸ್ ಯು ಲೈಕ್, ಬಟ್ ಡೋಂಟ್ ಬ್ಲೇಮ್ ಮಿ ಆಫ್ಟರ್ ವಾರ್ಡ್ಸ್ ಅಂತ ತಿಳ್ಕೊಂಡು he went to change ಅಂತ ಬರ್ತದೆ. ಚೇಂಜ್ ಅಂದ್ರೆ ಚೇಂಜ್ ಅಡ್ರೆಸ್ ಅಂತ ಹೇಳಿನಲ್ರಿ ಲೆಸನ್ ಹೇಳುವಾಗ. ಓಕೆ, ಸ್ವಾಮಿ ಎಲ್ಲೇ ಏನು ತನ್ನ ಇದ್ರೊಳಗೆ ಮಲ್ಕೋತಾನೋ ಅಂತ ಕೇಳ್ತಾನೆ. ಇಲ್ಲ ಮಲ್ಕೊಳ್ಳಲ್ಲ, ನೋ ಮಲ್ಕೊಳ್ಳಲ್ರಿ. ಮತ್ತೆ ಹೊಳ್ಳೆ ಅಜ್ಜಿ ಹತ್ರ ಬ್ಯಾಕ್ ಟು ಪೆವಿಲಿಯನ್ ಅಂತಾರಲ್ಲ ಹಂಗ. ಹೂ ಸಪೋರ್ಟೆಡ್ ಸ್ವಾಮಿ? ಹೀಸ್ ಮದರ್, ಹೀಸ್ ಗ್ರಾನಿ ಏನು ಮಾತಾಡಲ್ರಿ, ಅಷ್ಟೇ ಸಪೋರ್ಟ್ ಮಾಡ್ಬೇಕಂತಾಳ, ಏನು ಮಾತಾಡಲ್ಲ. ಬಟ್ ಅವನಿಗೆ ಬೆಂಬಲವಾಗಿ ಪೂರ್ತಿ ನಿಂತು ಅವ್ರಪ್ಪನ ಹೆದರಿಸಿದ್ರೆ ಲಾಸ್ಟ್ ಬರ್ತಲ್ಲ, ಎಲ್ಲಿ ಮಲ್ಕೊಂಡಾಳ, ಅವ್ರ ಅಜ್ಜಿ ಮತ್ತೆ ಮಲ್ಕೊಂಡಾಳ, ಎಲ್ಲಿ ಮಲ್ಕೊಂತಾನ ಅಲ್ಲಿ ಬಿಟ್ಬಿಡ್ರಿ, ಅವನ ವಿಷಯಕ್ಕೆ ಹೋಗ್ಬೇಡ. ಹಿ ಡಿಡಂಟ್ ಕೆಂಟ್ ವಿಂಕ್ ಅಪ್ ಸ್ಲೀಪ್ ಲಾಸ್ಟ್ ನೈಟ್ ಅಂತ ತಿಳ್ಕೊಂಡೆ. ಆಕ್ಚುಲಿ ಬಾಯ್ ಬಿಟ್ಟು ಸಪೋರ್ಟ್ ಮಾಡಿದವರು ಆ ಹುಡುಗನ ಮದರ್, ಅದಕ್ಕೆ ಈಸ್ ಮದರ್ ಅಂತ ಬರ್ದೇನೆ ಫ್ರೆಂಡ್. ಇಲ್ಲೊಂದು ಕ್ವಶನ್ ಅದ ನೋಡ್ರಿ, ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತೇಳಿ, ಲಾಂಗ್ ಸೆಟ್ ಆಫ್ ಕ್ವಶನ್ಸ್. A report about a boy in a newspaper was an unexpected event in Swami's life. ಹೌದು, events took unexpected turn in Swami's life ಅಂತ ತಿಳ್ಕೊಂಡು ಬರ್ತದ, ಪಾಠದ ಫಸ್ಟಿಗೆನ ಬರ್ತದ. ಅದ್ರ ಮೇಲೆ ಕ್ವಶನ್ ಕೇಳ್ಯಾರ ಹೆಂಗೆ ಅಂತೇಳಿ. ಎಲ್ಲ ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ಲ, ಪ್ರಿಪೇರ್ಡ್ ಅಲ್ಲ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಸುಮ್ಮನೆ ಹಂಗ ನ್ಯೂಸ್ ಪೇಪರ್ ಬಂತು, ಸುಮ್ಮನೆ ಹಂಗ ಅವರಪ್ಪ ಒಂದೇನೋ ಕೇಳ್ದ, ಇವನು ಸುಮ್ಮನೆ ಹಂಗ ಅವೆಲ್ಲ ದೊಡ್ಡವಿರ್ಬೇಕಂತ. ನಾನು ಅದೇನೆ ಸಣ್ಣ, ಈಗ ಧೈರ್ಯ ಐತಿ, ಶಕ್ತಿ ಇಲ್ಲ, ಏನ್ ಮಾಡ್ದ, ಧೈರ್ಯ ಐತೆ, ಹಾಗಾದ್ರೆ ನಡಿ ನಿನ್ ಧೈರ್ಯ ಟೆಸ್ಟ್ ಮಾಡ್ದ ಅಂತ ಸುಮ್ಮನೆ ಏನು ಹಂಗೋ ಅಂತ ಬಂದ್ಬಿಡ್ತಪ್ಪ. ಅದು ಹೇಗೆ ಜಸ್ಟಿಫೈ ಮಾಡೋ ಅಂತ ಕೇಳ್ತಾರ. ಒನ್ ಡೇ ಸ್ವಾಮೀಸ್ ಫಾದರ್ ವಾಸ್ ಲುಕಿಂಗ್ ಓವರ್ ದ ನ್ಯೂಸ್ ಪೇಪರ್ ಅಂಡರ್ ದ ಹಾಲ್ ಲ್ಯಾಂಪ್. ಹೌದು, ಕರೆಕ್ಟ್ ಅದು. There was a news about the bravery of a village lad. The boy had come face to face with a tiger while returning home from the jungle path. ಹೌದು, ಸರಿ. He escaped from the tiger by climbing a tree. ಹೌದು. Later people killed the tiger. ಓಕೆ, ಇದು ಬಂದ ನ್ಯೂಸ್ ಪೇಪರ್ನಾಗ ಅಂತ ಹೇಳ್ತಾನ್ರಿ.
Then the father began to discuss the matter with Swami. ಏನಾಯ್ತು, ಹಂಗಾತು, ಹಿಂಗಾತು, ನೋಡು ಆ ಹುಡುಗ ಸಣ್ಣ ಅದನ್ನ ಹೆಂಗ್ ಮಾಡ್ಯಾನ, ನೀ ನೋಡು ಅಜ್ಜಿ ಮಕ್ಳು ಮಕ್ಕೊಂತಿ ಅಂತ ಅವ ಅನ್ಬೇಕು. ಅದಕ್ಕೆ ಧೈರ್ಯ ಬೇಕಲ್ಲ, ಧೈರ್ಯ ಬೇಕಾಗಿಲ್ಲ, ಅದಕ್ಕೆ ಶಕ್ತಿ ಬೇಕಂತ. ಹುಡುಗ ಶಕ್ತಿ ಬೇಕಾಗಿಲ್ಲ, ಧೈರ್ಯ ಬೇಕಾದಕ್ಕ ಅಂತ ಹೇಳಿದ್ರ ಅಪ್ಪ. ಏನು ಧೈರ್ಯ ಬೇಕು, ನಾ ಧೈರ್ಯ ಇದೇನೆ ಬೇಕಾದಷ್ಟು, ನನಗೆ ಶಕ್ತಿ ಇಲ್ಲ, ನನಗೆ ಏನ್ ಮಾಡಕ್ಕಾಗತ್ತಾನ, ಧೈರ್ಯ ಇದೆಯಾ, ಹಾಗಾದ್ರೆ ನೀ ಧೈರ್ಯ ಎಂಬುದು ತೋರ್ಸು ಅಂತ. ಅದೇ ನನಗೆ ಇಷ್ಟು ಸಾಕಂತ ಅನ್ಸೈತಿ, ಇಷ್ಟು ಕಂಡು ಸ್ಟಾಪ್ ಮಾಡೇನೆ. ಬರ್ರಿ ಅದು ಮುಂದಿನ ಕ್ವಶನ್ ಬರ್ತಿರ್ಬೇಕಾದ, ಅದಕ್ಕೆ ಬಿಟ್ಟಿರ್ತಾರೆ. ಸ್ವಾಮಿ ಮೇಡ್ ಎ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಹೌದು, ಮಾಡ್ತಾನ ಆಲ್ರೆಡಿ. ಸಾರಿ, ವಾಸ್ ಇ ರೈಟ್? ಒಂದ್ ರೀತಿ ರೈಟ್ ಐತಿರೋದ್ರ. ಮತ್ತೆ ನನ್ನ ಅಭಿಪ್ರಾಯದೊಳಗೆ ನೋಡ್ಬೇಕದು, ನಾ ಹೆಂಗ್ ಬರೆದ ಕ್ವಶನ್ ಆನ್ಸರ್ ಬರೆದ 1 ವರ್ಷ ಮೇಲೆ ಆತಾನ ಅಂತ ಅನಿಸ್ತದೆ. ಬಟ್ ಇವನ್ನೇ ಹಂಗ ಇಟ್ಟಿದ್ದನ್ರಿ ಮ್ಯಾಟ್ರ್. ನಮ್ಮ ಈ ಏನಂದ್ರೆ ವಿದ್ಯಾರ್ಥಿಗಳಿಗೆ ಮಾಡಿದಂಥದ್ದು ಇವೇನ ಯೂಟ್ಯೂಬ್ ಮಾಡ್ಬೇಕಂತ ನಾಳೆ ಎಲ್ಲಿ ಮಾಡ್ಬೇಕ್ರಿ, ಅವಾಗಿರ್ಲಿಲ್ಲ ಯೋಚನೆ, ಸುಮ್ಮನೆ ಮಾಡಿದ ಮಟ್ರಲ್ಲ ಇವೆಲ್ಲ. ಹಿಂಗಾಗಿ ಏನು ಈ ಅದಕ್ಕೆ ಲೆಸನ್ ಈಗ ಹೇಳೇನಲ್ಲ, ಇನ್ನ ಫ್ರೆಶ್ ಅಲ್ಲ, ನಿಮ್ಗೆ ಕಲಿಸಿನಲ್ಲ, ವಿಡಿಯೋಸ್ ಅನ್ನ ಹಾಕಿನಲ್ಲ. ಎಸ್ ಹಿ ವಾಸ್ ರೈಟ್ ಅಂತ ಅಂದ್ಬಿಟ್ಟೆ ನಾನು. ಅವ ಹೇಳೋದು ಕರೆಕ್ಟ್ ನನ್ನ ಅಭಿಪ್ರಾಯದಲ್ಲಿ. ಅಲ್ರಿ, ಒಂದು ಟೈಗರ್ ಜೊತೆಗೆ ಗುದ್ದಾಡ್ಬೇಕಂದ್ರೆ ಅವರಪ್ಪ ಏನ್ ಹೇಳ್ತಾನ, ಅದಕ್ಕೆ ಧೈರ್ಯ ಒಂದು ಬೇಕು, ಧೈರ್ಯ ಇದ್ರೆ ಸಾಕು, ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಅಂತಾನ. ಅದೇನು ಸಾಧ್ಯತೆ? ಶಕ್ತಿ ಇಲ್ಲದ ಬರೀ ಧೈರ್ಯದ ಮ್ಯಾಗೆಲ್ಲ ಟೈಗರ್ ಜೊತೆ ಫೈಟ್ ಮಾಡ್ಲಿಕ್ಕೆ ಆಗತ್ತ? ಅವರಪ್ಪ ಹೇಳೋದೇನು ಕರೆಕ್ಟ್ ಇಲ್ಲ ಅಂತ ಅನ್ಸತ್ತ ನನಗೆ. ಅದಕ್ಕೆ ನಾ ಏನು ಹೇಳಿ, ಎಸ್ ಹಿ ವಾಸ್ ರೈಟ್. ಹಿ ವಾಸ್ ರೈಟ್ ಅಂದ್ರೆ ಸ್ವಾಮಿ ವಾಸ್ ರೈಟ್. Swami and his the father had different views about the fighting with the tiger. Swami said that strength and age are important, but his father said that courage is everything. Strength and age are not important. Who do you agree with ಅಂತೇನ? Swami, who is right? His father or is Swami right ಅಂತ ಕೇಳ್ತಾರೆ. Swami is right ನನ್ನ ಅಭಿಪ್ರಾಯದೊಳಗೆ. ಬರೇ ಕರೇಜ್ ತಗೊಂಡು ಏನ್ ಮಾಡ್ತಾರೆ? ಕರೇಜ್ ತಗೊಂಡ್ರೆ ಟೈಗರ್ ಜೊತೆಗೆ ಉದ್ದಾಡಕ್ ಆಗ್ತದ? ಶಕ್ತಿ ಬೇಕ್ರಿ, ಶಕ್ತಿ ಬೇಕು. ಈಗ ಒಂದೇನೋ ಒಂದು ಕಲ್ಲು ಎತ್ತಬೇಕಪ್ಪ, ಕರೇಜ್ ತಗೊಂಡು ಏನ್ ಮಾಡ್ತೇವೆ ನಾವು? ಒಂದು ದೊಡ್ಡ ಕಲ್ಲು ಅದ, 50 ಕಿಲೋ ಅದ್ದು. ಕರೇಜ್ ಬೇಕಂತಂದ್ರೆ ಅವರಪ್ಪ ಕರೇಜ್ ಹಾಕಕ್ಕೆ ಶಕ್ತಿ ಬೇಕಾಗ್ತೈತಲ್ಲ. ಈ ಟೈಗರ್ ಕೂಡ ಹೊಡೆದಿರ್ಬೇಕಾದ್ರ ಸ್ಕಿಲ್ ಅನ್ನೋದು ಏನಲ್ಲ, ಸ್ಟ್ರೆಂತ್ ಬೇಕಾಗ್ತದ, ಏಜು ಬೇಕು. ಸಣ್ಣ ಹುಡುಗರು ಏನ್ ಮಾಡ್ತದ? ಓಕೆ, ಕ್ವಶನ್ ನಂಬರ್ 3. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಏನೇನೋ ಮಾಡ್ತಾನಲ್ಲ, ನಾ ಮಾಡಿನಪ್ಪ. ಬರ್ರಿ ಏನೇನು ಮಾಡ್ತಾನ ಇಲ್ಲೇ. ಸ್ವಾಮಿ ಇಸ್ ಡೆಸ್ಪರೇಟ್ ಅಟೆಂಪ್ಟ್ಸ್. Swami mumbled weakly something about his cricket club and tried to change the subject. ಇಲ್ಲಪ್ಪಾಜಿ, ನಮ್ದು ಕ್ರಿಕೆಟ್ ಕ್ಲಬ್ನಾಗ ಎಲ್ಲ ಹೊಸದು ಎಲ್ಲ ಬಾಲ್ಸ್, ಬ್ಯಾಟ್ಸ್, ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಕೊಂಡ್ಕೊಳ್ಳೋರಿದ್ರಿ, ಎಲ್ಲ ಈ ಸಲ ಎಲ್ಡರ್ಸ್ನೆಲ್ಲ ಕರ್ಕೊಳ್ಳೋರಿದ್ರಿ. ನಮ್ಮ ಕ್ಲಬ್ ಏನೋ ಅಂತಾರ, ಸೆಕ್ರೆಟರಿ ಏನೋ ಅಂತಾರೆ, ನಮ್ಮ ಲೀಡರ್ ಏನೋ ಅಂತಾನ, ಕ್ಯಾಪ್ಟನ್ ಏನ್ ಹೇಳ ಅಂತಂದ್ರೆ ಹಿಂಗೇನೋ ಅನ್ಲಿಕ್ಕೆ ಹೋಗ್ತಾನ, ಅಂದ್ರೆ ಸಬ್ಜೆಕ್ಟ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾನೆ. ಇದೊಂದು ಟ್ರೆಕ್. Swami told his father that he would sleep alone from the first of the following month ಅಂತ ಹೇಳ್ತಾನೆ. ನೆಕ್ಸ್ಟ್ ಮಂತ್ ಇಂದ ಮಲ್ಕೊಂತಿದ್ದಲ್ಲ 1ನೇ ತಾರೀಕಿನಿಂದ, ಅದೊಂದು ಟ್ರೆಕ್ ಯೂಸ್ ಮಾಡ್ತಾನೆ. While his father sat reading newspaper gloomily, Swami rose silently and tiptoed to his bed beside Granny, in the passage beside Granny ಅಂತ ತಿಳ್ಕೊಂಡಾಗ ಅದೊಂದು ಟ್ರಿಕ್ ಅಲ್ಲ. He threw himself on his bed, pulled the blanket over his face, he turned ಓವರ್ ಹಿಂಗ್ ಹೊಳ್ಳಿ ಮಲ್ಕೊಂಡ್ಬಿಡ್ತಾನ. ಹಂಗಾತ ಮಲ್ಕೊಂಡವ ಹಿಂಗ ಸೈಡಿ ಮಲ್ಕೋತಾನ. ಕರ್ಲ್ಡ್ ಅಂದ್ರೆ ಕೈಕಾಲು ಮಡಿಚ್ಕೊಂತಾನ. ಅಂಡ್ ಸ್ನೋಡ್ ಗುರುಗುರು ನಿದ್ದೆ ಹೊಡೆಕೊಂಡ್ರದ ಬ್ಲಾಂಕೆಟ್ ಅಂದ್ರೆ ಟ್ರಿಕ್ ಇದೆ ಎಲ್ಲಾರು. ಇದು ಪ್ರಿಟೆಂಡ್ ಮಾಡ್ತಾನ. ಹೀ ಸ್ಟರ್ಡ್ ಅಂಡ್ ಗ್ರೌಂಡ್ ಆಸ್ ಇಫ್ ಇನ್ ಡೀಪ್ ಸ್ಲೀಪ್. ಭಯಂಕರ ಬರ್ಜರ್ ನಿಂತೈತಪ್ಪ ನನಗ, ಆ ಹುಡುಗಿಗೆ ಎಬಸ್ಬಾರ್ದವ್ರು ಅಂತ ಟ್ರಿಕ್ ಅನ್ನು ಯೂಸ್ ಮಾಡ್ತಾನೆ. ಇದೆಲ್ಲ ಟ್ರಿಕ್. ಇನ್ನೂ ಅದೊಂದು ಟ್ರಿಕ್. While following his father to his office room, Swami ಏನ್ ಮಾಡ್ತಾನೆ, through a look of appeal at his mother and grandmother. ಗ್ರ್ಯಾಂಡ್ ಅಂತ ಕೊಟ್ಟಿಲ್ಲ ನಾನು, ಮದರ್ ಅಂತ ಕೊಟ್ಟಿನಿ. ಗ್ರ್ಯಾಂಡ್ ಮದರ್ ಇದ್ದಂಗೆ ಐತೆ. ಇದು ಕೂಡ ಒಂದು ಟ್ರಿಕ್ಕರೇ. ಮಮ್ಮಿ, ಗ್ರ್ಯಾಂಡ್ ಮಮ್ಮಿ ಹೇಳಿ ಬಿಡಿಸ್ತಾರ ನನಗ ಅಂತ ತಿಳ್ಕೊಂಡು. ಈ ಕ್ವಶನ್, ಈ ಆನ್ಸರ್ ಏನದಲ್ಲ, ಲಾಸ್ಟ್ ಏನದಲ್ಲ, ಸ್ವಾಮಿ ಟೋಲ್ಡ್ ದ ಆಫೀಸ್ ರೂಮ್. ಇದಂತೂ ಬಾರಿ ಬ್ಯೂಟಿಫುಲ್ ಟ್ರಿಕ್ ಯೂಸ್ ಮಾಡ್ತಾನ್ರಿ. ಚೇಳಲ್ಲೇ ಅಂತ ತಿಳ್ಕೊಂಡು, ಚೋಳ ಇಲ್ಲಿ ನೋಡಿಯಪ್ಪ, ಮಲ್ಕೋ, ಕಾಟ್ ಮೇಲೆ ಮಲ್ಕೊಂಡು, ಏನೋ ನೆಲಕ್ಕೆ ಬೇಡ ಅಂತ ಹೇಳೋರಪ್ಪ. ಸ್ವಾಮಿ ಟೋಲ್ಡ್ ದಟ್ ದ ಆಫೀಸ್ ರೂಮ್ ವಾಸ್ ಡಸ್ಟಿ ಅಂಡ್ ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್. ದೇರ್ ಮೈಟ್ ಬಿ ಅಂತಂತಾನ್ರಿ. ಇಲ್ಲ ಲೆಸನ್ದಾಗ ದೇರ್ ಮೈಟ್ ಬಿ ಅಂತ ಐತಿ. ಅವ ನೋಡೋಣ ಅಂತ ಹೆಂಗ ಅಂತ ಹೇಳ್ತಾರೆ ಹೇಳ್ರಿ ನೀವು? ಅಥವಾ ರಿಯಲ್ ಎಲ್ಲಿ ಚೋಳ ಇದ್ದು ಅಂತ ಹೆಂಗ ಹೇಳ್ತೀರಿ ನೀವು? ಅಲ್ಲೇ ಒಂದು ಕ್ವಶನ್ ಕೇಳಿದ್ರಲ್ಲ ಆಗಲೇ ಫಸ್ಟ್, ಅದ್ರ ಬಗ್ಗೆ ಹೇಳ್ತೇನೆ ನಮ್ಗೆ. ಅದು ಇಲ್ಲ ಜಸ್ಟ್ ಒಂದು ಟ್ರಿಕ್ ರೀ ಅದು. ರಿಯಲಿ ನೋಡ್ಯಾನು ಅಥವಾ ಅಲ್ಲಿದ್ವನು, ನಾ ಏನು ಕೊಟ್ಟಿನಿ, ಅಲ್ಲಿ ಅವ ನೋಡಿದ್ದ ಅಂತ ಹೇಳ್ಬೇಕಾಗ್ತದೆ. ಇರುವ 2 ಆಪ್ಷನ್ ಕೊಟ್ರೆ ನಾ ಏನ್ ಮಾಡ್ಲಿ ಹೇಳ್ರಿ?
ಅದಕ್ಕೆ ನಾ ಹೇಳಿದ್ನಲ್ಲ ಅಂದೆ ಏನು ಆಗಬೇಕಾಗಿತ್ತು ಅಂತ ತಿಳ್ಕೊಂಡು. ದೇರ್ ಮೈಟ್ ಬಿ ಅಂತಾನ, ಇದ್ರಬಹುದು ಅಂತಾನ, ನೋಡಿದ್ರೆ ಅವ್ಯಾಕೆ ಇದ್ರಬಹುದು ಅಂತಾನ. ಓಕೆ ಬರ್ರಿ ವೆಲಟ್ರಿಕ್ಸ್ ಸರಿ. ಕ್ವಶನ್ ನಂಬರ್ 4. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದಟ್ ಈಸ್ ದ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ಅವರಪ್ಪ ಏನು ಸಜೆಷನ್ ಮಾಡ್ತಾನಲ್ಲ, ಪ್ರಪೋಸಿಷನ್ ಅಂದ್ರೆ ಸಜೆಷನ್. ರಾತ್ರಿ ಇನ್ನು ಮೇಲೆ ನೀನು ನನ್ನ ಆಫೀಸ್ನಲ್ಲಿ ಅಲೋನ್ ಆಗಿ ಮಲ್ಕೋಬೇಕು. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದಟ್ ದ ಯಪ್ಪು ಫ್ರೈಟ್ಫುಲ್ ಪ್ರಪೋಸಿಷನ್ ಅಪ್ಪ ನಮ್ಮ ಅಪ್ಪ ನನಗೆ ಮಾಡಿದ್ದು. ಯಾಕಂದ್ರೆ ಅವನಿಗೆ ಹ್ಯಾಬಿಟ್ ಏನಿತ್ರಿ, ಅಜ್ಜಿ ಬಿಟ್ಟು ಮಲ್ಕೊಂತಿರಲ್ಲ, ಅಂಥದ್ರಲ್ಲಿ ಅಲೋನ್ ಆಗಿ ಮಲ್ಕೋಬೇಕಂತಾರೆ. Swami had always slept beside his granny in the passage. Any change in this arrangement kept him trembling and awake all night. Now his father challenged him to challenge ಅಲ್ಲ, ಆರ್ಡರೇ ಮಾಡ್ತಾನ್ರಿ, ಕಮಾಂಡ್ ಮಾಡ್ತಾನೆ. ಮೊದಲ ಚಾಲೆಂಜ್, ಆಮೇಲೆ ಮೊದಲ ಜೋಕಿಂಗ್ ಅಂತ ತಿಳ್ಕೊಂಡಿರ್ತಾನೆ, ಜೋಕ್ ಮಾಡಕತ್ತೇನ ಅಂತ ತಿಳ್ಕೊಂತಾನ. ಜೋಕ್ ಆಗೋದಿಲ್ಲ, ಅದು ಸೀರಿಯಸ್ ಆಗ್ತೈತಿ. ಆಮೇಲೆ ಚಾಲೆಂಜ್ ಆಗ್ತೈತಿ, ಆಮೇಲೆ ಲಿಟಲ್ ಲೆಟರ್ ಅದು ಕಮಾಂಡ್ ಆಗ್ತೈತಿ. ಹಿಂಗತ್ತೆ ಟರ್ನ್ ಇಟ್ ಗೆಟ್ಸ್ ಇಟ್ಸ್ different purposes. Now Swami's father challenged him to sleep alone in his office room. Therefore Swami concluded that his father's proposition was frightful. Now appa nanaga dodda sankta tandittappa anta ಹೇಳ್ರಿ. As the night advanced, Swami felt that something terrible would happen to him. ಯಾವಾಗಿದು? ಸ್ವಾಮಿ ನೈಟ್ ಅಡ್ವಾನ್ಸ್. ಅದೇ ಏನಾಗ್ಬೋದು ಅಂತ ಅನ್ಕೊಂತಾರ. ವಾಟ್ ವುಡ್ ಇಟ್ ಬಿ ಅಂತ ತಿಳ್ಕೊಂಡು ಟೆಕ್ಸ್ಟ್ ಬುಕ್ ನಲ್ಲಿ ಕರೆಕ್ಟ್ ಆಗಿ ಇಲ್ಲ ಅಂತ ಅನ್ಕೊಂತ ನೆನಪು ಮಾಡ್ಕೊಂಡು ನಾನು ಹೌ ವುಡ್ ಇಟ್ ಹ್ಯಾಪನ್ ಅಂತ ತಿಳ್ಕೊಂಡು. ಎವ್ರಿ ಮೊಮೆಂಟ್ ಸ್ವಾಮಿ ಎಕ್ಸ್ಪೆಕ್ಟೆಡ್ ಡೆವಿಲ್ಸ್ ಟು ಕಮ್ ಅಪ್ ಟು ಹಿಮ್ ಅಂಡ್ ಕ್ಯಾರಿ ಹಿಮ್ ಅವೇ. ಇದನ್ನ ಗೆಸ್ ಮಾಡಿ ಬರೀತೀನಿ ನಾನು. ಇದ ಸಮಥಿಂಗ್ ಏನದಲ್ಲ ಏನಂತಲ್ಲ, ಸಮಥಿಂಗ್ ಟೆರಬಲ್ ವುಡ್ ಹ್ಯಾಪನ್. ಅದೇ 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 ಇದ. ಬಾರೆ ನೆಕ್ಸ್ಟ್ 6th ಕ್ವಶನ್. There was absolute silence in the room. ಹೌದು. In spite of it some noises reached us. In spite of it ಅಲ್ರಿ ಸರ್, ಅದು ಬಿಕಾಸ್ ಆಫ್ ಇಟ್ ಅದ್ರಿ. ಅಬ್ಸಲ್ಯೂಟ್ ಸೈಲೆನ್ಸ್ ಇದ್ದಾಗ್ರಿ ಅದು ಸರ್ ಹೇಳೋದು ಕರೆಕ್ಟ್ ಅದ. ನಾನು ನಿಮಗೆ ಹಂಗ ಇದು ಮಾಡ್ಲಿಕ್ಕತ್ತೀನಿ. 2 ಮೀನಿಂಗ್ ಆಗ್ತದ. ಸೈಲೆನ್ಸ್ ಇದ್ದಾಗೂ ಸಹಿತ ಕೆಲವೊಂದು ನಾಯ್ಸಸ್ ಕೇಳಕ್ ಚಾಲು ಮಾಡ್ತಾವಲ್ಲ, ಕರೆಕ್ಟ್. ಸೈಲೆಂಟ್ ಐತಿ ಅಂತ ಅನ್ಕೊಂಡ್ರೆ ನಾಯ್ಸಸ್ ಕೇಳ್ತಾವ, ಅದಕ್ಕೆ ಇನ್ಸ್ಪೈಟ್ ಆಫ್. ನಾನೇನು ಬಿಕಾಸ್ ಆಫ್ ಯಾಕಂತೇನಂದ್ರೆ ಫುಲ್ ಸೈಲೆಂಟ್ ಆದಾಗ ಏನಾಗೋ ಕೆಲವೊಂದು ಸೌಂಡ್ಗಳು ಅಗದಿ ಲಿಟಲ್ ಬಿಟ್ ಕೇಳ್ತಕ್ಕಂಥ ಸೌಂಡ್ಗಳು ಕೇಳಕ್ ಚಾಲು ಮಾಡ್ತಾವೆ. ಅದಲ್ಲ ಎಸ್ ಹಿಂಗತೆ ಆಗ್ತದ. ಇನ್ಸ್ಪೈಟ್ ಆಫ್ ಇಟ್ ಸಮ್ ನಾಯ್ಸಸ್ ರೀಚ್ ಸ್ವಾಮೀಸ್ ಇಯರ್ಸ್. ವಾಟ್ ವೇರ್ ದ ಯಾವ್ದು ಡಿಫ್ರೆಂಟ್ ನಾಯ್ಸಸ್ ಅಂತ ಕೇಳ್ತಾರೆ ಇವರು ಸರ್. ಯಾವ ನಾಯ್ಸಸ್ ಹೇಳ್ರಿ? ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ಹರ್ಡ್ ರೀಚ್ಡ್ ಸ್ವಾಮೀಸ್ ಇಯರ್ಸ್. ಯಾವ್ದಾವ್ದು ಸೌಂಡ್? ಲೈಕ್ ಟಿಕ್ಕಿಂಗ್ ಆಫ್ ದಿ ಕ್ಲಾಕ್, rustling of trees, snoring sounds ಅವರ ಅಪ್ಪ ಅವರ ಅಮ್ಮ ಮಕ್ಕಳು ಮಕ್ಕೊಂದು, and some vague night insects humming outside. ಮನೆಗೆ ಹಮ್ಮಿಂಗ್ ಮಾಡ್ತಾರ್ರಿ, ಅವೆಲ್ಲ ಕಿಟಕಿ ಮುಖಾಂತರ ಎಲ್ಲ ಕೇಳ. These are the different sounds he heard through the stillness. Stillness ಅಂದ್ರೆ ಶಾಂತಿ. 1 second please. Seventh question over here. Narrate Swami's dreadful experience of when he was lying under the bench. Oh, ದೊಡ್ಡದು. ಫಸ್ಟ್ ಏನಾಗ್ತತ್ರಿ, ಒಂದೇನೋ ಟೈಗರ್ ಬಂದಂಗ ಆಗ್ತತ್ರಿ, ಆಮೇಲೆ ಒಂದು ಗೋಸ್ಟ್ ಬಂದಂಗ ಆಗ್ತತಿ. ಇವೆಲ್ಲ ನಡೀತೈತಿಲ್ಲ. Swami lay under the bench at last, thinking that it was reassuring, comfort and safe ಅಂತೇಳಿ. He shut his eyes tight and encased himself in the blanket. Correct. He was racked with nightmares. Nightmares alla suffered from racked with ಅಂತ ಬರ್ತದಂತ ಹೇಳಿದ್ನಲ್ಲ. ನೈಟ್ಮೇರ್ಸ್ ರಾತ್ರಿ ಎಲ್ಲ ದೇವ್ರ ಕಥೆಗಳು, ಅನ್ಸು ಅಂತ ಕಥೆಗಳು ನೈಟ್ಮೇರ್ಸ್. A tiger was chasing him first. His feet stuck to the ground. He desperately tried to escape, but his feet would not move. ಇದೆಲ್ಲ ಆಗ್ತದೆ. The tiger was at his back and he could hear its claws scratch the ground. Scratch, scratch, thud and ಬರ್ತಲ್ಲ. Then he heard a loud sound. ಬರ್ತದಲ್ಲ. Swami tried to open his eyes, but
his eyelids would not open. And the nightmare continued. ಏನಾಗ್ತತ್ತ, ಇಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಅಯ್ಯೋ ಬಿಡೋದಿಲ್ಲ, ದಿಢ ರಾತ್ರಿ ಕಾಣಿಸ್ತಾನಂತ ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್ ಅಂತ ಚೀರ್ ಬಿಡ್ತಾನೆ, ನೆರಳು ಬಿಡ್ತಾನೆ. ಓಕೆ, ವಿತ್ ಡೆಸ್ಪರೇಟ್ ಎಫರ್ಟ್ ಸ್ವಾಮಿ ಓಪನ್ ಹಿಸ್ ಐಸ್, ಕಣ್ಣು ತೆಗೆದೇ ಬಿಡ್ತಾನೆ ಲಾಸ್ಟಿಗೆ, ಇನ್ನು ಸಾಯ್ತಾನೆ. He put his hand out to feel his granny's presence at his side, as was his habit. But he only touched the wooden leg of the bench. He sweated with a fright. He moved to the edge of the bench, and stared into the darkness. Something was moving down. The burglar. ಗೊತ್ತಿಲ್ಲ ಅವನು burglar ಅಂತ. ಆ ಬರ್ಲಾರಂಗೆ ಗೊತ್ತಿಲ್ಲ, ಇಲ್ಲೊಬ್ಬ ಹುಡುಗ ಮಲ್ಕೊಂಡನ ಅಂತೇಳಿ. ಮೊದಲು ಎಲ್ಲ ಮೂವಿಂಗ್ ಏನ್ ಮಾಡ್ತಾನ, ಸ್ಟೇರಿಂಗ್ ಮಾಡ್ತಾನೆ, ನೋಡ್ತಾನ, ಆಮೇಲೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಹಿ ಲೇ ಗೇಸಿಂಗ್ ಅಟ್ ಇಟ್ ಇನ್ ಹಾರರ್. ಹೀಸ್ ಎಂಡ್ ಹ್ಯಾಡ್ ಕಮ್. ಆ ಹುಡುಗ ಅನ್ಕೋತಾನ. ಓಕೆ, he realized that the devil presently would pull him out and tear him. ಈ ಟೈಮ್ದಲ್ಲಿ ಮಲ್ಕೊಂಡು ಪ್ರಯೋಜನ ಇಲ್ಲ. He decided not to wait. As it came nearer, he crawled out from the under the bench, hugged it with all his might and used his teeth on it like a mortal weapon. ಕಡದ ಬಿಟ್ಟ ಅಂತೇಳಿ. He had bitten into the flesh of one of the most notorious house breakers of the district. ಇದೆಲ್ಲ ನಡೀತದ under the bench. Question number 8. ಏನಾಗ್ತದ? How was Swami honored by his classmates, teacher and master and police department ಅಂತ ತರ್ಕೋಬಹುದಾಗಿತ್ತಿಲ್ಲ. Congratulations were showered on Swami the next day. His classmates looked at him with respect. His teacher patted on his back. The headmaster said that he was a true scout. Next question, 9th. Why did the father want Swami to sleep alone in the office room? Arey avandu bad habit anta ankondiddavare. He thought that his wife and his mother together were spoiling, mollycoddling their son anta ankondiddava. Adakadu it was not a good habit anta ankondiದ್ದ. ಅದಕ್ಕೆ ಅವನಿಗೆ courageous ಆಗಿ ಮಾಡಬೇಕು. He was timid ಅಂತ ತಿಳ್ಕೊಂಡ. Swami always slept beside his granny in the passage. Any change in this arrangement kept him trembling and awake all night. Swami's father thought his mother was spoiling him. Yes, mother and his wife also. ಅವನ ಹೆಂಡತಿ ಕಡೆ ಫಸ್ಟ್ ನೋಡ್ತಾನಲ್ಲ, ಅವನ ಹೆಂಡತಿ ಜಬರ್ಸಿದ ಮೇಲೆ ನಾ ನಿನಗಂದಿಲ್ಲ, ಅವ್ರ ಅಜ್ಜಿಗಂದಿನಿ ಅಂತ. The father thought it was disgraceful sleeping beside granny or mother like a baby because he was in the second form. ದೊಡ್ಡವಾಗಿದ್ದಾನೆ. The father told openly that he did not like the way Swami was being brought up. In fact, the father wanted to make his son courageous because he was inspired by the bravery of the yes. ಇದಕ್ಕೆ ಹಲವಾರು ಕಾರಣಗಳು. ಈ ಇತಿಹಾಸದ ಯುದ್ಧ ನಡಿಬೇಕಾಯ್ತು ಅಂತಂದ್ರೆ ಅದಕ್ಕೆ ಐತಿಹಾಸಿಕ ಕಾರಣಗಳು ಮತ್ತು ತಾತ್ಕಾಲಿಕ ಕಾರಣಗಳು ಮತ್ತು ಶಾಶ್ವತ ಕಾರಣಗಳು ಅಂತ ಇರ್ತಾವ್ರಿ. ಇತಿಹಾಸ ಹಿಸ್ಟ್ರಿ ಓದಬೇಕು, ನಮ್ದು ಹಿಸ್ಟ್ರಿ ಮೈನರ್ ಸಬ್ಜೆಕ್ಟ್. ಅವಾಗ ಬರ್ತಿದ್ದು ಈ ಯುದ್ಧಕ್ಕೆ ಶಾಶ್ವತ ಕಾರಣಗಳು ಮತ್ತು ತಾತ್ಕಾಲಿಕ ಕಾರಣಗಳು. ಆ ಹುಡುಗ ಅಧೈರ್ಯವಾಗಿ ಬೆಳಿತಾ ಇರೋದು ಶಾಶ್ವತ ಕಾರಣ ಆಗ್ತತ್ತ. ನ್ಯೂಸ್ ಪೇಪರ್ನಾಗ ಏನ್ ನ್ಯೂಸ್ ಬಂತಲ್ಲ ಅಂತ ತಾತ್ಕಾಲಿಕ ಕಾರಣ ಆಗತ್ತ. ಹಿಂಗಾಗಿ ಅವರಪ್ಪ ಡಿಸೈಡ್ ಮಾಡ್ತಾನ, ನನ್ನ ಮಗ ಹಿಂಗೆ ಮಲ್ಕೊಳ್ಳೋದು ಬೇಡ, ಕರೇಜಿಯಸ್. In fact, he wanted to make his son courageous because he was inspired by the bravery of the village lad. Okay, ಬರ್ರಿ ಫ್ರೆಂಡ್ಸ್ ನೋಡೋಣ. 10th question. Who do you think was wiser, Swami or his father? Justify your preference ಅಂತಾರೆ. ಅವು ಯಾರು ಗೆದ್ರೆ ಹೇಳ್ರಿ ಕೊಡಗೆ. ಅವ್ರ ಅಪ್ಪನೂ ಏನೋ ಮಾಡ್ತಾನ, ಅವ್ರ ಮಗನೂ ಸ್ವಾಮಿನೂ ಏನೋ ಮಾಡ್ತಾನ. Who won the match at last? ಹೇಳ್ರಿ ನೀವು. ಅವ್ರು ವೈಸರ್ ಅಂತ ಹೇಳಕ್ ಆಗ್ತದೆ. ಯಾರು ಗೆದ್ರು? ಸ್ವಾಮಿ ಗೆದ್ದ. ಸ್ವಾಮಿ ಏನಾದ್ರೂ ಚೇಂಜ್ ಆದ್ನ? ಇಲ್ಲ. ಯಾರು ತಮ್ದು ಒಂದು ಅವರಪ್ಪ ನಿಮ್ಗೆ ಗೊತ್ತದ, ಹಿ ವಾಸ್ ನೋನ್ ಫಾರ್ ಇಸ್ ಟೆನಾಸಿಟಿ ಅಂತೇಳಿ. ಟೆನಾಸಿಟಿನ ಕೈ ಬಿಟ್ಟಲ್ಲ. ಹಾಗಾದ್ರೆ ಸ್ವಾಮಿ ಅವರಪ್ಪನ ಟೆನಾಸಿಟಿ ಬಿಡಿಸುವಂತ ಒಂದು ಟ್ರಿಕ್ ಸಹಿತ ಸ್ವಾಮಿ ಹತ್ರ ಇತ್ತು ಅಂತ. ಸ್ವಾಮಿನ ವೈಸರ್ ಟ್ರಿಕ್ ಹೆಂಗ್ ಯೂಸ್ ಮಾಡ್ತಾ ನೋಡ್ರಿ, ಅಲ್ಲೆಲ್ಲ ಚೇರ್ ಇರ್ತಾವ. ನೆಕ್ಸ್ಟ್ ಮಂತ್
ಫಸ್ಟ್ ಡೇದಿಂದ ಮಲ್ಕೊಂತೀರಂತಾನಲ್ಲ, ಇವೆಲ್ಲ ಟ್ರಿಕ್ಸ್. ಆದ್ರಿಂದ ಸ್ವಾಮಿ ವೈಸರ್ ಅಂತ ಆರಾಮಾಗಿ ಹೇಳಬಹುದ್ರಿ, ಹೌದಲ್ಲ? ಎಸ್, ಇಲ್ಲೇನು ಐ ಥಿಂಕ್ ಸ್ವಾಮಿ ಇಸ್ ವೈಸರ್. ದ ಫಾದರ್ ಫೋರ್ಸ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್. ಸ್ವಾಮಿ ಡಿಡ್ ನಾಟ್, ಸ್ವಾಮಿ ಡಿಡ್ ಮೆನಿ ಟ್ರಿಕ್ಸ್ ಟು ಎಸ್ಕೇಪ್. ಮತ್ತೆ ವೈಸ್ ಅದಾನವ. He took the support of his brother. Next day, Swami went to bed at 7:30 p.m. ಹೋಗಿ ಮಲ್ಕೊಂಡ್ಬಿಡ್ತಾನಲ್ರಿ ಅವರಪ್ಪ. Before his father returned from the club, ಹೋಗಿ ಮಲ್ಕೊಂಡ್ಬಿಡ್ತಾನೆ and slept beside his granny before his father came home. Father said, sleeping beside his granny again ಅಂತ ಕೇಳ್ತಾನ. No wonder he wanted to be. ಇವೆಲ್ಲ ಅವ್ರ ಅಪ್ಪನ ಶಬ್ದಗಳಿಂದ ನಮಗೆ ಗೊತ್ತಾಗ್ತೈತಿ. ಅವರಪ್ಪನ ಸ್ವತಃ ಅವರಪ್ಪನೇ ಹೇಳ್ತಾನೆ, ನಾ ಸೋತೆಪ್ಪ, ನೀನ ಗೆದ್ದಿ, ಯು ಆರ್ ವೈಸರ್ ದೆನ್ ಮೀ ಅಂತೇಳಿ. ಅದ್ರ ಮೇಲೆ ಅಂದ್ರೆ ಕ್ಲೇವರ್ ಬಾಯ್ ಅಂತ ಅವ್ರ ಅಪ್ಪನ ಅಂತ, ಎಲ್ಲೆಲ್ಲೆಲ್ಲೆಲ್ಲೆ ಹುಡುಗ ಬೆರಿಕಿಲೆ ಅಪ್ಪ ನೀನು ಹುಡುಗ, ನನಗೆಲ್ಲ ಸೋಲಿಸ್ಬಿಟ್ಟು ನಿನ್ನ ಗೆದ್ದು ನೋಡು ಅಂತ. ಹೀಗಾಗಿ ನಾವು ಆಟೋಮೆಟಿಕಲಿ ಹೇಳ್ಬಿಡ್ತೀವಿ, ಇದೆಲ್ಲ ರೆಫರೆನ್ಸ್ ಇಟ್ಕೊಂಡು. ಜಸ್ಟಿಫೈ ಅಂತಾರಲ್ಲ, ಈ ರೀತಿ ನಾವು ಜಸ್ಟಿಫೈ ಮಾಡ್ತೇವ್ರಿ. ಪ್ರೂವ್ ಅಂದಾಗ ಜಸ್ಟಿಫೈ ಅಂದ್ರೆ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಅಗೇನ್. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್. ನಾ ಬರೋಕಿನ ಐ ಕುಡ್ ರಿಟರ್ನ್ ಬಿಫೋರ್ ಐ ಕುಡ್ ರಿಟರ್ನ್ ಫ್ರಮ್ ದ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ನಾ ಮನೆಗೆ ಬರೋಕ್ಕಿಂತ ಮೊದಲ ಮಲ್ಕೊಂಡ್ಬಿಟ್ಟಲ್ಲ. ಏನು ಆಶ್ಚರ್ಯ ಪಡುವಂಥದ್ದಿಲ್ಲ, ಅಟಕರಿಕೆನ ಅದನವ. ಇಂಥದ್ದು ಮಾಡ್ಯಾನಂದ್ರೆ ಆಶ್ಚರ್ಯ ಎಂದು ತಿಳಿದಿಲ್ಲ ಅವನಿಗೆ, ಇವತ್ತೇನು ತಿಳಿತಪ್ಪ ಅಂತ ಅನ್ಬೋದ್ರಿ. ಅಯ್ಯೋ ಇಂಥದನ್ನ ಮಾಡ್ಕೊಂತ ಬಂದನವ, ಅದ್ರಾಗ ಏನು ಆಶ್ಚರ್ಯ ಪಡುವಂಥದ್ದು. ನೋ ವಂಡರ್, ನನ್ಗೆ ಗೊತ್ತಿತ್ತು ಹಿಂಗೆ ಮಾಡ್ತಾನ ಅಂತ ತಿಳ್ಕೊಂಡು. ಮುಂದೇನಂತಾರೆ, ಕ್ಲೇವರ್ ಬಾಯ್, ಜಾನ ಹುಡುಗ, ಭಾರಿ ಟ್ರಿಕ್ಕಿ. ಇದ್ರ ಮೇಲಿಂದ ನಾ ಹೇಳ್ತೀನಿ, thus we can say that Swami was wiser than his father. Next question. Eleventh question. Why did Swami feel relieved at the end? ಸ್ವಾಮಿ ಯಾಕೆ ಆರಾಮ ಆಯ್ತು ಅಂತ ಅನ್ಕೋತಾನಂದ್ರೆ, being under the blanket, he heard everything that happened in the conversation between his father and mother. At last father ಹೇಳ್ಬಿಡ್ತಾನ, yes, spoil mollycoddle him as much as you like, but don't blame me afterwards ಅಂತ ಅಂದ್ಬಿಡ್ತಾನಲ್ಲ. ಅದು ಕೇಳ್ಕೊಂಡ್ಬಿಡ್ತೈತಿ ಹುಡುಗನಿಗೆ. ಅವಾಗ ಅನ್ಕೊಂತಾನ, ನಮ್ಮಪ್ಪ ಕೈ ಬಿಟ್ಟ ಅಂತ ಹೇಳ್ಕೊಂಡು. ಅವಾಗ ದೊಡ್ಡ ರಿಲೀಫ್ ಅನಿಸ್ತದ, ಫ್ರೀ ಫ್ರಮ್ ವರೀಸ್ ಅನಿಸ್ಬಿಡ್ತದ. ಅದ father returned home from the club and asked his wife where Swami was. She replied that he was asleep. She told that Swami did not have a wink of sleep the whole of previous night. ಹೇಳ್ತಾನ್ರಿ, father asked her where he was sleeping. She replied that he was sleeping beside his granny in his usual place. Father told that the boy was clever. ನಾ ಬರೋಕಿನ ಮಲ್ಕೊಂಡನಲ್ಲ, ನಾ ಬರೋಕಿನ ಮೊದಲೇ ಮಲ್ಕೊಂಡ್ಬಿಟ್ಟನಲ್ಲ ಅಂತೇಳಿ. Her mother lost her temper and said, ಮದರ್ನು ಬೈದ್ ಬಿಡ್ತಾಳ್ರಿ, ಏನ್ರಿ ನೀವು ಅವ್ನಿಗೆ ಯಾಕೆ ಹೋಗ್ಬೇಕ್ರಿ, ಅವ್ನು ಸಾಯಿಸ್ಬೇಕಂತ ಮಾಡ್ರಿ ನಾವು ಅಂತ ಹೇಳ್ಕೊಂಡು. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡಂಟ್ ರಿಸ್ಕ್ ಹೀಸ್ ಲೈಫ್ ಅಗೇನ್. ನಿನ್ನೆ ಲೈಫ್ ರಿಸ್ಕ್ ಮಾಡಿದ್ರೆ ಅವ್ನು, ಇವನ್ ಮತ್ತೊಂದ್ಸಲ ರಿಸ್ಕ್ ಮಾಡೋದು ಬೇಕಾಗಿಲ್ಲ, ಸ್ವಾಮಿ ಬಿಟ್ಟ ಅಂದ ಕೂಡಲೇ ನಾವು ಫಾದರ್ ಹೆದರ್ ಬಿಡ್ತಾವ್ರಿ. ಹೆಂಡತಿಗೆ ಹೆದರ್ಕೊಂಡು ಫಾದರ್ ಮಂಬಲ್ಡ್, ಮಂಬಲ್ ಗುಣಗುಣ ಜೋರಾಗಿ ಮಾತಾಡ್ಬೇಕಿಲ್ಲ ರೀ, ಇಲ್ಲ ಮಾಡ್ಕೊಂತ ಹೋಗ್ಬಿಡ್ತಾನ್ರಿ, ಕುಯ್ ಮಾಡ್ಕೊಂತ. ಫಾದರ್ ಮಂಬಲ್ಡ್ ಯಾಸ್ ಹಿ ವೆಂಟ್ ಟು ಚೇಂಜ್, ಹೋಗ್ಬಿಡ್ತಾನ ನಿಂದ್ರದಲ್ಲ, ಹೆಂಡತಿ ಜೊತೆ ಮಾತಾಡಕ್ ಆಗೋದೇ ಅವನಿಗೆ. ಹೋಗಿ ಬಂದು ಹಿಂಗತೆ ಹೇಳೋತಾನ, ಆಲ್ ರೈಟ್ mollycoddle and spoil him as much as you like, only don't blame me afterwards. ಯಾವಾಗ ಈ ವರ್ಡ್ಸ್ಗಳು ಅವ್ರ ಫಾದರ್ನ ಬಾಯಿಂದ ಬಂದು ಹುಡುಗ ಅನ್ಕೊಂಡ್ಬಿಟ್ಟ, ನಮ್ಮಪ್ಪ ನನ್ನ ಕೈ ಬೆಟ್ಟ ಅಂತ ಹೇಳಿ. ಅವಾಗ ಏನ್ ಮಾಡ್ತಾನ್ರಿ, ರಿಲೀಫ್ ಆಗಿಬಿಡ್ತದ. ಸ್ವಾಮಿ, following the whole conversation from under the blanket, felt tremendously relieved to hear that his father was giving him up. Give up ಅಂದ್ರೆ ಕೈ ಬಿಡ್ತಾನೆ, ನಮ್ಮಪ್ಪ ನನ್ನ ಕೈ ಬಿಟ್ಟ ಅಂತ ಹೇಳಿ. ಲಾಸ್ಟ್ ಕ್ವಶನ್ ಅಂತ ಅನ್ಕೋತೀನಿ, 12th ಕ್ವಶನ್ ಇದು. Suppose you are Swami of the story. Write a brief letter to your friend describing how you helped to help ಮಾಡನ್ರಿ. ಹೆಲ್ಪ್ ಇವಾಗ ಮಾಡಿಲ್ಲ ತಂತಾನೆ ಆಗೈತದ. ಎಸ್ ಕ್ಯಾಶ್ ಏನಂತ ರೈಟ್ ಲೆಟರ್, ಒಂದು ಲೆಟರ್ ರೈಟಿಂಗ್ ಮಾಡ್ರಿ. ನಿಮ್ಮ ಲೆಟರ್ದೊಳಗೆ ನಿಮ್ಮ ಫ್ರೆಂಡಿಗೆ ಬರೀರಿ, ಅದು ನೀವು ಹೆಂಗೆ ನೈಟ್ ಇವೆಂಟ್ ಏನು ನಡೀತು ಅನ್ನೋದನ್ನ ಬರೀರಿ ಅಂತ ಹೇಳ್ತಾರ. ನಾ ಬರ್ದೇನೆ ಲೆಟರ್ ರೈಟಿಂಗ್ ಹೆಂಗೈತೆ ಬರಿಬೇಕಂತ ಐತಿ.
ಇದು ಸೆಂಟ್ರಸ್ ಅಡ್ರೆಸ್ XXXYY. ಇದು PUC ಸ್ಟೈಲ್. ಇದು 10th ಅವ್ರು ಹೆಂಗೆ ನಿಮ್ಮ ಸರ್ ಹೆಂಗೆ ಹೇಳ್ತಾರೆ ಕೇಳಿ. 10th ಇದ್ರ ಪಾಲಿಸ್ಬೇಕಂತ ಐತಿ. ಇದು ಪಾಲಿಸ್ಬೇಕು. ಹಿಂದೆಲ್ಲ ನಾಳೆ ಇದೇ ಬರ್ತೈತ್ರಿ. ಎಲ್ಲ ಲೆಫ್ಟಿಗೆ ಬರಿಬೇಕು. ಲೆಟರ್ ರೈಟಿಂಗ್ ಹೇಳ್ತೇನೆ ಅಂತ ಅದನ್ನು ಈಗ ಸುಮ್ಮನೆ ಹೆಂಗೆ ಬರ್ದೇನೆ. ಎಲ್ಲ ಲೆಫ್ಟಿಗೆ ಇರಬೇಕು. ಒಂದು ಸ್ಟೆಪ್ ಮುಗಿದ ಮೇಲೆ ಸ್ಪೇಸ್ ಇರಬೇಕು. ಎಲ್ಲ ಮಾರ್ಜಿನ್ ಹೆಚ್ಚು ಸ್ಟಾರ್ಟ್ ಆಗಬೇಕು. ಎಲ್ಲೂ ಪ್ಯಾರಾಗ್ರಾಫ್ ಇರುವುದಿಲ್ಲ. ಇದು ಸೆಂಟ್ರಸ್ ಅಡ್ರೆಸ್, ಇದು ಡೇಟ್ ಲೈನ್, ಇದು ಸೆಲ್ಯುಟೇಷನ್, ಇವು ಎರಡು ಕೂಡಿ ಬಾಡಿ ಆಫ್ ದ ಲೆಟರ್. ಇದು ಫಾರ್ಮಾಲಿಟೀಸ್, ಇದು ಸಬ್ಜೆಕ್ಟ್ ಮ್ಯಾಟರ್. ಎರಡು ಕೂಡಿ ಬಾಡಿ ಆಫ್ ದ ಲೆಟರ್. ಆಮೇಲೆ ಇದು ಕನ್ಕ್ಲೂಷನ್, ಇದು ಸಿಗ್ನೇಚರ್. ಇನ್ನು ಎಷ್ಟಿದಾವೆ ಇದು ಆಗ್ಲಿಕ್ಕೆ ಬಂತು. ಬರ್ರಿ ಸರಿಯಾಗಿ ಕೇಳಿಸ್ಕೊರಿ. ಎಲ್ಲ ಸ್ಟೆಪ್ಸ್ ಲೆಫ್ಟಿಗೆ ಬರಬೇಕು. ಕಂಪ್ಯೂಟರ್ಗೆ ಅಡ್ಜಸ್ಟ್ ಆಗೋದ್ರ ಸಲುವಾಗಿ ಏಕದಮ್ ಮಾಡರ್ನಿಟಿ ಇದು. ಎಲ್ಲ ಸ್ಟೆಪ್ಸ್ ಲೆಫ್ಟಿಗೆ ಬರಬೇಕು. ಒಂದು ಸ್ಟೆಪ್ ಮುಗಿದ್ಮೇಲೆ ಸ್ಪೇಸ್ ಬರಬೇಕು. ಹೌದಲ್ಲ? XXXYY ಸೆಂಟ್ರಸ್ ಅಡ್ರೆಸ್ ಬರ್ಕೋಬಹುದು. ಅಥವಾ ನಿಮ್ದು ಅನ್ರಿಯಲ್ ನೇಮ್ ಇರ್ತಾವಲ್ಲ ಯಾವ್ದಾರು ಬರ್ಕೊಡ್ರಿ. ಡೇಟ್ ಮಾತ್ರ ಹೆಂಗೆ ಬರಬೇಕ್ರಿ? 20 ತಗದ ಹೇಳಿದೆ ನಮ್ಗೆ. ಲಾಸ್ಟ್ 1 ವರ್ಷ ಆಗಿರ್ಬೇಕು ಇದು ಬರದ ಅಂತ ತಿಳ್ಕೊಂಡು. 1 ವರ್ಷ ಮೇಲೆ ಆಗಿದೆ ಇದು ಬರ್ದು ನೋಡ್ರಿ. ಅವತ್ತಿನ ಡೇಟ್ ಹಾಕೊಂಡೆ ನೋಡ್ರಿ. 29th November. ಇವತ್ತಿನ ಯಾವ ಲೆಟರ್ ದಿವಸ ಯಾವ ಎಕ್ಸಾಮ್ ಯಾವ ಡೇಟಿಗೆ ಎಕ್ಸಾಮ್ ಬರ್ತಾರೆ ಆ ಡೇಟ್ ಹಾಕೋತ್ರಿ. 29th ಅಂತ ಬರಿಬೇಕ್ರಿ. 1st, 2nd, 3rd, 4th, 5th, 6th ಹಿಂಗತೆ ಬರೆದು ಮಂತ್ ಹೆಸರು ಪೂರ ಬರಿಬೇಕ್ರಿ. ಆಮೇಲೆ ಇಯರ್ ಹಿಂಗತೆ ಬರಿಬೇಕ್ರಿ. ನೀ ಹಿಂಗ ಸ್ಲ್ಯಾಶ್ ಹಾಕಿ ಅಥವಾ ನೀನು ಹೈಫನ್ ಹಾಕಿ ಬರದಾರ ನಡೆಯಲ್ಲ. ಅದು ತಪ್ಪಾಗ್ತದ್ರಿ. ಆ ರೀತಿ ಬರಿಬೇಡ್ರಿ. ಬರಿಬಾರ್ದಂತ ಐತಿ. PUC ಸೆಕೆಂಡ್ ಇಯರ್ಕ ಮತ್ತು ಫಸ್ಟ್ ಇಯರ್ಕ ವರ್ಕ್ ಬುಕ್ ಅಂತದ. ಅದರೊಳಗೆ ಇದನ್ನೆಲ್ಲ ಕೊಟ್ಟಾರ. ಥಿಯರಿ ಪ್ರತಿ ಸ್ಟೆಪ್ ಹೆಂಗೆ ಬರಿಬೇಕಂತ ಕೊಟ್ಟಾರ. ನನಗೆ ಸದ್ಯಕ್ಕೆ ಟೈಮ್ ಇಲ್ಲ, ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಲೆಟರ್ ರೈಟಿಂಗ್ ಅಂತ ಬಂತಂದ್ರೆ PUC ಸೆಕೆಂಡ್ ಇಯರ್ ಲೆಸನ್ ಅದ ನೋಡ್ರಿ. ನಾನು ವಿಡಿಯೋಸ್ ಹಾಕಿನಿ ನೋಡಿ. PUC ಸೆಕೆಂಡ್ ಇಯರ್ ವಿಡಿಯೋಸ್ ಹಾಕಿನಿ. ಅದ್ರಾಗ ಲೆಟರ್ ರೈಟಿಂಗ್ ಅಂತ ಹಾಕಿನಿ. ಏಕದಮ್ ಟಾಪ್ ಹಾಕಿನಿ. ನನ್ನ ವಿಡಿಯೋಸ್ ಫಸ್ಟ್ ವಿಡಿಯೋನ ಲೆಟರ್ ರೈಟಿಂಗ್ ಮ್ಯಾಕ್ಸಿಮಮ್ ಹೊಡೆಯುತ್ತದೆ. ನಂದು ಫಸ್ಟ್ ವಿಡಿಯೋನ ಲೆಟರ್ ರೈಟಿಂಗ್ ಸೂಪರ್ ಹೇಳಿದೆ. ಬಟ್ ಜಾಬ್ ಅಪ್ಲಿಕೇಶನ್ ನಾ ಹೇಳಿದ್ದಲ್ಲ. ನೋಡ್ಕೋರಿ ಹಂಗಾರೆ. ಇದು ಒಂದ್ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀನಿ ನೋಡ್ರಿ. ಎಲ್ಲಾ ಸ್ಟೆಪ್ಸ್ ಲೆಫ್ಟಿಗೆ ಬರಬೇಕು. ಎಲ್ಲಾ ಸ್ಟೆಪ್ಸ್ ಮಾರ್ಜಿನ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಪ್ಯಾರಾಗ್ರಾಫ್ ಎಲ್ಲಿಂದನೂ ಸ್ಟಾರ್ಟ್ ಆಗೋದಿಲ್ಲ. ಆಮೇಲೆ ಒಂದು ಸ್ಟೆಪ್ ಬರ್ತಂದ್ರೆ ಒಂದು ಸ್ಪೇಸ್ ಬಿಡಬೇಕು. ಡೇಟ್ ಲೈನ್ ಹಿಂಗೆ ಬರಿಬೇಕು. ಎಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಬರೋದಿಲ್ಲ. ಬಾಡಿ ಆಫ್ ದ ಲೆಟರ್ನ ಬಿಟ್ರೆ ಇದೆಲ್ಲ ಮೊದಲು ಕಾಮ ಬರ್ತೈತೆ, ಬರೋದಿಲ್ಲ. ಇದು ಸೆಂಟ್ರಸ್ ಅಡ್ರೆಸ್ XXXYY ಅಂತ ಬರ್ರಿ. ಇದು ಡೇಟ್ ಲೈನ್ ಈ ತರ ಬರ್ರಿ. ಯಾರಿಗೆ ಅಂತಂದ್ರೆ ಏನ್ ಮಾಡ್ತೀರಿ? ಡಿಯರ್ ಫ್ರೆಂಡ್ ಅಂತ ಬರಿಬಾರ್ದ್ರಿ. ಫ್ರೆಂಡ್ ಹೆಸರು ಬರ್ಕೋಬೇಕು. ಸರಿನಾ? ಓಕೆ. ಇದು ಕ್ಷೇಮ ಸಮಾಚಾರ ಬರೀತೀರಿ. ಹೌ ಆರ್ ಯು? ಐ ಆಮ್ ಕೀಪಿಂಗ್ ಗುಡ್ ಹೆಲ್ತ್ ಅಂಡ್ ಮೈ ಸ್ಟಡೀಸ್ ಗೋಯಿಂಗ್ ಆನ್ ವೆಲ್. ಐ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ಯು. ಐ ಹೋಪ್ ಆಲ್ ಆರ್ ವೆಲ್ ಅಟ್ ಹೋಮ್ ಅಂತ ತಿಳ್ಕೊಂಡು ಕ್ಷೇಮ ಸಮಾಚಾರ ಬರೀತೀರಿ. ಆಮೇಲೆ ಸಬ್ಜೆಕ್ಟ್ ಮಾಡ್ರಿ. ವಾಟ್ ಹ್ಯಾಪನ್ಡ್ ಅಟ್ ನೈಟ್? ಎ ಸ್ಟ್ರೇಂಜ್ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ಅವರ್ ಹೌಸ್ ಲಾಸ್ಟ್ ವೀಕ್. ಒಂದು ವಾರ ನಂತರ ಬರೀತಾರೆ ಲೆಟರ್. ಅದಕ್ಕಂತೆ ಮೈ ಫಾದರ್ ಚಾಲೆಂಜ್ ಮೀ ಟು ಸ್ಲೀಪ್ ಅಲೋನ್ ಇನ್ ಹೀಸ್ ಆಫೀಸ್ ರೂಮ್ ಅಂಡ್ ಒನ್ ಪರ್ಟಿಕ್ಯುಲರ್ ನೈಟ್ ಏನಾಯ್ತು. ಸೊ ಐ ಸ್ಲೆಪ್ಟ್ ಹೆಸಿಟೇಟಿಂಗ್ಲಿ. ಸ್ಲೀಪಿಂಗ್ ಅಂಡರ್ ದ ಬೆಂಚ್ ಅಟ್ ಮಿಡ್ ನೈಟ್ ಐ ಸಾ ಸಮಥಿಂಗ್ ಮೂವಿಂಗ್ ಟುವರ್ಡ್ಸ್ ಮೀ. ಅದೆಲ್ಲ ಪೂರ್ತಿ ಹಂಗೆ ಬರೋಕ್ಕಾಗ್ತದ್ರಿ. ಅದಕ್ಕೆ ಅವೆಲ್ಲ ದೇವದ ಕಥೆಗಳು ಅವೆಲ್ಲ ಹಂಗೆಲ್ಲ ಮಾಡೋಕ್ಕಾಗಿಲ್ಲ. ಅದಕ್ಕೆ ಐ ಥಾಟ್ ಇಟ್ ವಾಸ್ ಎ ಡೆವಿಲ್ ಅಂಡ್ ವುಡ್ ಲೈಕ್ ಟು ಅಂಡ್ ಐ ಥಾಟ್ ಇಟ್ ವುಡ್ ಕಿಲ್ ಮೀ. So desperately I bit it mortally. In fact, it was not a devil. It was the most notorious burglar in the district. Somehow he was caught by my father, the servant cook. ಅದೆಲ್ಲ ಹಾಕಿಲ್ಲ ಹಂಗೆ ಫಾದರ್ ಅಂತ ಬರ್ದೇನೆ. Then he was arrested. ಅದಲ್ಲ ನಾಟ್ ನೋವಿಂಗ್ ದ ಫ್ಯಾಕ್ಟ್. ಜನರಿಗೆಲ್ಲ ಗೊತ್ತೇ ಇಲ್ಲ ನಾವು ಹೆಂಗೆ ಹಿಡಿದೀನಿ ಅಂತೇಳಿ. ನನ್ನ ಸಂಕಟಕ್ಕೆ ನಾನು ಹಿಡಿದ ಜನ ತಿಳ್ಕೊಂಡು ನಾ ಶೂರ್ ಅದನ್ನೇ ಧೈರ್ಯವಂತ ಇದೀನಿ ಅಂತ ಹೇಳಿ ಹೋಲ್ ಬಿಟ್ಟೆ ಪ್ರಚಾರ ಬರ್ತೈತೆ ಅಂತ ಸುಮ್ಮನೆ ನಾನು ಬಿಟ್ಟೆ. ಎಸ್ ನಾಟ್ ನೋವಿಂಗ್ ದ್ಯಾಟ್ ದ ಪೀಪಲ್ ನಾಟ್ ನೋವಿಂಗ್ ದ ಫ್ಯಾಕ್ಟ್. ಗೊತ್ತಿಲ್ಲ ನಾ ಯಾಕೆ ಅವ್ನು ಹಿಡಿದೇನೆ ಅಂತೇಳಿ. ಜನ ತಿಳ್ಕೊಂಡ್ಬಿಟ್ರೆ ನಾನು ಶೂರ್ ನಾನು ಹಿಡಿದೇನೆ ಅಂತ ತಿಳ್ಕೊಂಡೆ. ಬಟ್ ಆಕ್ಚುಲಿ ಹಂಗಾಗಿಲ್ಲ. ಅದು ಪೀಪಲ್ ಆನರ್ಡ್ ಮೀ ಎವ್ರಿವೇರ್. ಎಲ್ಲ ಕಡೆ ಆನರ್ ಮಾಡ್ಲಿಕ್ಕೆ ಹತ್ತಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಡ್ ಮಾಸ್ಟರ್, ಟೀಚರ್, ಕ್ಲಾಸ್ಮೇಟ್ಸ್. ಐ ಹೋಪ್ ಯು ವುಡಂಟ್ ಲಾಫ್. ಈಗೇನೋ ಬರ್ದಿರಪ್ಪ. ಓಕೆ, ವಿತ್ ಬೆಸ್ಟ್ ರಿಗಾರ್ಡ್ಸ್ ಅಂತೇಳಿ. ಇದೆಲ್ಲ ಬಾಡಿ ಆಫ್ ಲೆಟರ್ ಆಗ್ತೈತ್ರಿ. ಇದೆಲ್ಲ ಗೊತ್ತಾಗ್ತದಲ್ಲ, ಕೇಳ್ಕೋರಿ. ಹಿಂದೇನು ಸ್ಟೆಪ್ಸ್ ಹೆಸರು ಹೇಳಿ. ಇದು ಕನ್ಕ್ಲೂಷನ್ ಅಂತೇಳಿ. ವಿತ್ ಬೆಸ್ಟ್ ರಿಗಾರ್ಡ್ಸ್ ಮೊದಲು ಕಾಮ ಕೊಡ್ತಿದ್ವಿ, ಕೊಡೋದಲ್ಲ ಈಗ. ಅದಲ್ಲ ಫ್ರೆಂಡ್ಗೆ ಬರಿಬೇಕಾದ್ರೆ ಸ್ಪೇಸ್ ಬಿಟ್ಟು ಬರೀ. ಇವರ್ಸ್ ಟ್ರೂಲಿ ಅಂತ ಬರೀರಿ. ಇಲ್ಲ ಇವರ್ ಸಿನ್ಸಿಯರ್ಲಿ ಅಂತ ಬರೀತಾನೆ. ಶಬ್ದ ಸರಿಯಾಗಿರಿ. ಯಾವ ಫ್ರೆಂಡ್ಗಿದ್ರೆ ಬೇರೆ ಬರ್ತದ, ಪೇರೆಂಟ್ಸ್ಗಿದ್ರೆ ಬೇರೆ ಬರ್ತದ.
ಆಫೀಸರ್ಸ್ಗಿದ್ರೆ ಬೇರೆ ಬರ್ತದೆ, ಅದೆಲ್ಲ ಗೊತ್ತಿರಲಿ ನಿಮಗೆ. ಇದೆಲ್ಲ ನಾ ಏನು ಹೇಳ್ತೇನೆ ಅಷ್ಟೇ ರೀ, ಇದು ಕರೆಕ್ಟ್. ಈ ಲೆಟರ್ ರೈಟಿಂಗ್ ಅಂತೂ ಎಕ್ದಮ್ ಮಸ್ತ್ ಹೇಳ್ತೇನೆ ನಾನು. ಇವರ್ಸ್ ಟ್ರೂಲಿ ಅಂದ್ರೆ ಎಕ್ಸ್ 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 ಅಂತ ಸೈಗಿ ಮಾಡಬಾರ್ದು ಇಲ್ಲ. ಲಾಸ್ಟ್ ಕ್ವಶನ್ ಬರ್ತದೆ. ಸಮ್ ವರ್ಡ್ಸ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೋರಿ. ಒಂದಿಷ್ಟು ಬರ್ತಾವೆ ಕ್ಯಾರೆಕ್ಟರ್ಸ್ ಅಂದ್ರೆ ಪಾತ್ರಗಳು ಬರ್ತಾವಲ್ಲ ಸ್ಟೋರಿ. ಎ ಹೀರೋ ಆರ್ ಗಿವನ್ ಇನ್ ದ ಬ್ರಾಕೆಟ್, ಪುಟ್ ದೆಮ್ ಇನ್ ಅಪ್ರೋಪ್ರಿಯೇಟ್ ಕಾಲಮ್ಸ್. ಅಂದ್ರೆ ಒಂದು ಸ್ವಲ್ಪ ವರ್ಡ್ಸ್ಗಳು ಯಾರ್ಯಾರು, ಈಗ ಸ್ವಾಮಿಗೆ ಸಂಬಂಧಪಡ್ತಕ್ಕಂಥ ವರ್ಡ್ಸ್ ಒಂದಿಷ್ಟು ಅದಾವ್ರಿ, ಮದರಿಗೆ ಸಂಬಂಧಪಟ್ಟ ವರ್ಡ್ಸ್ ಅದಾವ್ರಿ, ಅದಲ್ಲ ಗ್ರಾಣಿಗೆ ಸಂಬಂಧಪಡುವಂಥ ವರ್ಡ್ಸ್, ಸ್ವಾಮಿಗೆ ಸಂಬಂಧಪಡ್ತಕ್ಕಂಥ ವರ್ಡ್ಸ್, ಸ್ವಾಮಿ ಫಾದರ್ ಇದು, ಇಷ್ಟು ವರ್ಡ್ಸ್ ಅದಾವಿಲ್ಲ. ಇಲ್ಲಿ ವರ್ಡ್ಸ್ ಕೇರಿಂಗ್ ಯಾರಿಗೆ ಸಂಬಂಧಪಡ್ತೈತಿ, ಪ್ರೊಟೆಕ್ಟಿವ್ ಯಾರಿಗೆ ಸಂಬಂಧಪಡ್ತೈತಿ, ಇನ್ನೋಸೆಂಟ್ ಯಾರಿಗೆ, ಟ್ರಿಕ್ಕಿ ಯಾರಿಗೆ, ಅಥಾರಿಟೇಟಿವ್ ಯಾರಿಗೆ, ಡಿಸಿಪ್ಲಿನ್ ಯಾರಿಗೆ, ಹೆಲ್ಪ್ಲೆಸ್ ಯಾರಿಗೆ, ನರ್ವಸ್ ಯಾರಿಗೆ ಅಂತ. ಈ ಸ್ವಾಮೀಸ್ ಫಾದರ್ಗೆ ಏನು ಬರ್ತಾವ ಅಂತ ಹೇಳ್ತಾರೆ. ಸ್ವಾಮೀಸ್ ಫಾದರ್ಗೆ ಅಥಾರಿಟೇಟಿವ್, ಹೌದು ಭಾಳ ಡಿಸಿಪ್ಲಿನ್ ಅವ್ರಪ್ಪರೇ, ಮಲ್ಕೋಬೇಕಂದ್ರೆ ಮಲ್ಕೋಬೇಕು ಒಬ್ಬನೇ, ಅದು ಹಂಗಲ್ಲ ಅದು ಪದ್ಧತಿ. ಭಾರಿ ವಿಚಿತ್ರಪ್ಪ. ಈ ತಂದೆ ಹಿಂಗಿದ್ರೆ ಮಗ ಅಂತ ಹುಟ್ಕೊಂಡ ನೋಡಿದ್ರೆ ಪುಣ್ಯಾತ್ಮರೇ, ಈ ಭಾರಿ ಬಜಿಗುತ್ತ. ಈ ಫೈನ್ ಕಾಂಬಿನೇಷನ್ ಇರ್ತದ ಸರ್, ಇರ್ತದ ಆರ್ ಕೆ ನಾರಾಯಣ ಸರ್. ಹೌದು ಮದರ ಹೌದೌದು ಕೇರಿಂಗ್ ಇರ್ತಾರೆ, ತಾಯಿ ಕೇರ್ ಮಾಡ್ತಿರ್ತಾರಲ್ಲ, ಅವನಿಗೆ ಏನ್ ಮಾಡ್ತಿರ್ತಾಳ ಅದಕ್ಕೆಲ್ಲ ಇರ್ಲಿ ಬಿಡ್ರಿ ಅಂತಾಳ, ಮತ್ತ ಅವನಿಗೆ ಪ್ರೊಟೆಕ್ಟ್ ಮಾಡ್ತಾಳಲ್ರಿ, ಅಲ್ಲೇ ಮಲ್ಕೊಳ್ರಿ ಅವ ಏನ್ ಬೇಕಾಗಿಲ್ಲ, ನಿಮ್ದೇನ ಶಿವರ್ತನ ಧೈರ್ಯತನ ನೋಡು ಅಂತಾಳ ಬಂದ ಅಂತ ಹೇಳ್ರಿ. ಗ್ರಾಣಿ ಇನ್ನೋಸೆಂಟ್, ಅದು ಗೊತ್ತಿಲ್ಲ ಪಾಪ್ರಿ, ನೀನ್ ಬಾಯ್ ಮಾಡ್ಲಿಕ್ಕೆ ಹೋಗ್ಬೇಡ, ನಾ ಯಾಕೆ ಮಲ್ಕೊಂಡಿನಿ ಅಂತ ನನಗೆ ಗೊತ್ತು, ಯಾಕೆ ನೀನ್ ಕತ್ತಿ ನಿನ್ನ ಬಾಯಿ ಬಂದ್ ಮಾಡ್ಬಿಡ್ರಿ, ಮಣಿ ಬೆಂಕಿ ಬೇಡಿ ನಿನ್ ಕೆಪ್ಸ್ಲಿಕ್ಕೆ ಹೋಗ್ಬೇಡ, ಯಾಕೆ ಮಾಡ್ತೈತಿ ಹುಡುಗ ಪಾಪ, ನನ್ಗೆ ಗೊತ್ತೇ ಆಗೋದಿಲ್ಲ. ಮುದುಕಿ ಇನ್ನೋಸೆಂಟ್, ನನ್ನ ಘಟನೆ ಅವ್ರ ಅಪ್ಪನ ಜೊತೆ ಏನಾಗೈತೆ ಅಂತ ಗೊತ್ತಿಲ್ಲ ಆಕಿಗೆ ಇನ್ನೋಸೆಂಟ್. ಹೆಲ್ಪ್ಲೆಸ್ ಅವ್ರ ಮಗಗೆ ಹೇಳುವಂತ ಸ್ಥಿತಿ ಒಳಗೆ ಇಲ್ಲ ಆಕಿ, ವಯಸ್ಸಾಗಿಬಿಟ್ಟಿದೆ, ಕೇಳಿಕ್ಕಿಲ್ಲ ಮಗ ಮಾತಂತ ಹೇಳಿ ಅಜ್ಜಿ ಹೇಳ ಅಂತ ಏನ್ ಮಾಡಕ, ಅಥವಾ ಹಂಗಾರ ತಿಳ್ಕೊಂಡು ಸುಮ್ಮನೇನಂತ ತಿಳ್ಕೊಂಡು ಮೊಮ್ಮಗ ಜಬರ್ಸ್ತಾನಲ್ಲ, ಅವ ಸುಮ್ಮನೆ ಕುಂತ್ ಬರ್ತಾಳ ಪಾಪ ಆಕಿ ಹೆಲ್ಪ್ಲೆಸ್. ಯಾಕ ಎದಕ್ ಬಾಯ್ ಮಾಡ್ತೇವೆ ಅಂತ ಹೊಳ್ಳಿ ಅನ್ಬೋದಾಗಿತ್ತಲ್ಲ, ಅನ್ನೋದಿಲ್ಲ ಪಾಪ, ಅದಕ್ಕೆ ಆಕಿ ಹೆಲ್ಪ್ಲೆಸ್, ಏನ್ ಮಾಡಕ್ಕಾಗಲ್ಲ, ವಯಸ್ಸಾಗೈತಿ. ಮತ್ತ ಒಂದ್ ಸಾರಿ ಹಂಗ ಏನ್ ಮಾಡ್ಬೇಕಾಗ್ತೈತಿ ಮತ್ತೆ. ಆಮೇಲೆ ಸ್ವಾಮಿ ಟ್ರಿಕ್ ಸ್ವಾಮಿ ರೇವ, ಮತ್ತೆ ನರ್ವಸ್ ಆಗ್ತಾನೆ ಕೆಳಗ್ ಬೆಂಚ್ ಕೆಳಗ್ ಮಲ್ಕೊಂಡ್ರು. ಸೊ ಹಿಂಗತೆ ಜೋಡ್ಸಿ ನಾವು ಎಲ್ಲ ಕರೆಕ್ಟ್ ಅದ ಅಂತ ಅನ್ಸತ್ ನನಗೆ, ಏನ್ ತೊಂದ್ರೆ ಇಲ್ರಿ, ಎಂಡ್ ಆಗ್ತೈತೆ. ಸ್ವಲ್ಪ ಅವಸರ ಮಾಡೇನ್ರಿ, ಸ್ಪೀಡಾಗಿ ಮಾತಾಡಿದೆ, ಟೈಮ್ ಆಗಕತ್ತಿದ್ರಿಂದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಚೆ ಕಡೆ ಹಾಕಿರ್ತೇನೆ ರೀ ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ನೆಕ್ಸ್ಟ್, ಇವತ್ತು ನಾಳೆ ಏನು ಹಾಕ್ಬೋದು ಅಂತ ಅನಿಸ್ತದ. ಏನು ಹಾಕ್ತೇನೆ ಅಂತಂದ್ರೆ ಇದು ಲೆಟರ್ ಟು ಗಾಡ್ ಲೆಸನ್ ಹಾಕಿರ್ತೀನಿ 10th. ಆಮೇಲೆ ಅದು ಮುಗಿದ ನಂತರ ಒಂದು ಗ್ರಾಮರ್ ಹಾಕಿರ್ತೀನಿ, ಈಚ ಕಡೆ ಗ್ರಾಮರ್ ಹಾಕ್ತೇನೆ ಅಲ್ಲೋ, ನಾನು ನೋಡೋಣ ಅಂತ. ಒಟ್ಟು ವಾಚ್ ಮಾಡ್ಕೊಂತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೇರೆದವ್ರಿಗೆ ಶೇರ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಈಗಿನಿಂದ ನಾನು ಲೆಸನ್ ಸ್ಟಡಿ ಮಾಡಕ್ಕೆ, ಎಕ್ಸಾಮ್ ಸಮೀಪ ಬರ್ಲಿಕ್ಕೆ ಸರ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವ್ರಿ. ಎಕ್ಸಾಮ್ ಸಮೀಪ ಒಂದು ರೂಢ ಆಗಿಬಿಟ್ಟತ್ರಿ, ಮೊನ್ನೆ ಎಕ್ಸಾಮ್ ಮಾರ್ಚ್ ಒಳಗ ಹಂಗಾಗಿ ಬಂತದ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.